ಇದನ್ನ ಉಚ್ಚಾರಣೆ ಮಾಡೋಣ. ಈಗ 42ನೇ ಶ್ಲೋಕ. ತ್ರಿತ್ವೇ ಹುತ್ವಾ ಚ ಪಂಚತ್ವಂ ತಿತ್ವೇ ಹುತ್ವಾ ಚ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿಃ ಸರ್ವಂ ಆತ್ಮನಜೂಹವೇದ್ ಬ್ರಹ್ಮಣ್ಯಾತ್ಮನಮವ್ಯಯೇ ತಿತ್ವೇ ಹುತ್ವಾ ಚ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿಃ ಸರ್ವಂ ಆತ್ಮನಜೂಹವೇದ್ ಬ್ರಹ್ಮಣ್ಯಾತ್ಮನಮವ್ಯಯೇ ತ್ರಿತ್ವೇ ಹುತ್ವಾ ಚ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿಃ ಸರ್ವಂ ಆತ್ಮನ್ ಅಜೂಹವೇತ್ ಬ್ರಹ್ಮಣ್ಯಾತ್ಮನಮವ್ಯಯೇ. ಯಾರದು? ತ್ರಿತ್ವೇ ಹುತ್ವಾ ಚ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿಃ ಸರ್ವಮಾತ್ಮನ್ಯಜುಹೋವಿದ್ ಬ್ರಹ್ಮಣ್ಯಾತ್ಮನಮವ್ಯಯೇ. ತ್ರಿತ್ವೇ ಹುತ್ವಾ ಚ ಪಂಚತ್ವಂ ತ್ರಿತ್ವೇ ಹುತ್ವಾ ಚ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿಃ ತಚ್ಚೈಕತ್ವೇ ಜುಹೋನ್ಮುನಿಃ ಸರ್ವಮಾತ್ಮನ್ಯಜುಹೋವಿತ್ ಸರ್ವಮಾತ್ಮನ್ಯಜುಹೋವಿತ್ ಬ್ರಹ್ಮಣ್ಯಾತ್ಮನಮವ್ಯಯೇ. ಬ್ರಹ್ಮಣ್ಯಾತ್ಮನಮವ್ಯಯೇ. ಮಾತಾಜಿ ಯಾರಾದ್ರು? ಶಬ್ದಾರ್ಥ ನೀವು ಹೇಳ್ತೀರಾ? ಯಾರಾದ್ರು ಕಾಣಿಸ್ತಾ? ಸರಿ, ಹೇಳ್ತೀರಾ? ತ್ರಿತ್ವೇ ಹುತ್ವಾ ಚ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿಃ ಸರ್ವಮಾತ್ಮನ್ಯಜುಹ್ವೀತ್ ಬ್ರಹ್ಮಣ್ಯಾತ್ಮನಮವ್ಯಯೇ. ಹರೇ ಕೃಷ್ಣ. ಶಬ್ದಾರ್ಥಗಳು: ತ್ರಿತ್ವೇ ಮೂರು ಗುಣಗಳಲ್ಲಿ, ಹುತ್ವಾ ಸಮರ್ಪಿಸಿ, ಚ ಕೂಡ, ಪಂಚತ್ವಂ ಪಂಚಭೂತಗಳನ್ನು, ತತ್ ಅದನ್ನು, ಚ ಕೂಡ, ಏಕತ್ವೇ ಒಂದು ಮಹತ್ತತ್ವದಲ್ಲಿ, ಅಜೂಹೋತ್ ಸೇರಿಸಿದನು, ಮುನಿಹಿ ಮನನಶೀಲನು, ಸರ್ವಂ ಒಟ್ಟೆಲ್ಲವನ್ನು, ಆತ್ಮನಿ ಆತ್ಮನಲ್ಲಿ, ಅಜೂಹವೇತ್ ಸ್ಥಿರಗೊಳಿಸುವುದು, ಬ್ರಹ್ಮಣಿ ಚೈತನ್ಯದಲ್ಲಿ, ಆತ್ಮನಂ ಆತ್ಮವನ್ನು, ಅವ್ಯಯೇ ನಾಶರಹಿತದಲ್ಲಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜಯ. ಅನುವಾದ: ಹೀಗೆ ಪಂಚಭೂತಗಳಿಂದಾದ ಸ್ಥೂಲ ದೇಹವನ್ನು ತ್ರಿಗುಣದಲ್ಲಿ ಲೀನಗೊಳಿಸಿ ಅವುಗಳನ್ನು ಮಹತ್ತತ್ವದಲ್ಲಿ ಸೇರಿಸಿದನು. ಅನಂತರ ಮಹತ್ತತ್ವವನ್ನು ಸಕಲ ಸಂದರ್ಭಗಳಲ್ಲಿ ಅವ್ಯಯವಾದ ಆತ್ಮದಲ್ಲಿ ಅಥವಾ ಬ್ರಹ್ಮದಲ್ಲಿ ಲೀನಗೊಳಿಸಿದನು. ಭಾವಾರ್ಥ: ಭೌತ ಜಗತ್ತಿನಲ್ಲಿ ಪ್ರಕಟವಾಗಿರುವುದೆಲ್ಲವೂ ಮಹತ್ತತ್ವ ಅವ್ಯಕ್ತದ ಉತ್ಪನ್ನ. ನಮ್ಮ ಭೌತ ದೃಷ್ಟಿಗೆ ಕಾಣಿಸುವ ವಸ್ತುಗಳೆಲ್ಲವೂ ಆ ಭೌತ ವಸ್ತುಗಳ ವಿವಿಧ ಪ್ರಮಾಣದ ಮಿಶ್ರಣಗಳು. ಆದರೆ ಜೀವಿಯು ಅಂತಹ ಭೌತ ಉತ್ಪನ್ನಕ್ಕಿಂತ ಬೇರೆಯಾದದ್ದು. ತಾನು ಭಗವಂತನ ನಿತ್ಯ ಸೇವಕನಾಗಿರುವ ಶಾಶ್ವತ ಸ್ವರೂಪವನ್ನು ಜೀವಿಯು ಮರೆಯುವುದರಿಂದ ಹಾಗೂ ತಾನು ಭೌತ ಜಗತ್ತಿನ ಪ್ರಭು ಎಂಬ ಮಿಥ್ಯಾಕಲ್ಪನೆಯಿಂದ ಅವನು ಇಂದ್ರಿಯ ಸುಖದ ಮಿಥ್ಯಾ ಜೀವನದ ಅಸ್ತಿತ್ವದಲ್ಲಿ ಪ್ರವೇಶಿಸಲಾಗಬೇಕಾಗುತ್ತದೆ. ಹೀಗೆ ಮನಸ್ಸು
ಭೌತಿಕವಾಗಿ ಮಲಿನಗೊಳ್ಳುವುದಕ್ಕೆ ನಿರಂತರವಾಗಿ ಭೌತ ಶಕ್ತಿಗಳು ಉತ್ಪಾದನೆಯಾಗುವುದೇ ಪ್ರಧಾನ ಕಾರಣ. ಪಂಚಭೂತಗಳಿಂದಾದ ಸ್ಥೂಲ ದೇಹವು ಉತ್ಪತ್ತಿಯಾಗುವುದು ಹೀಗೆಯೇ. ಯುಧಿಷ್ಠಿರನು ಪ್ರಕ್ರಿಯೆಯನ್ನು ಈಗ ಹಿಮ್ಮುಖಗೊಳಿಸಿದನು. ದೇಹದ ಪಂಚಭೂತಗಳನ್ನು ಪ್ರಕೃತಿಯ ತ್ರಿಗುಣದಲ್ಲಿ ಲೀನಗೊಳಿಸಿದನು. ಒಳ್ಳೆಯ, ಕೆಟ್ಟ ಅಥವಾ ಮಧ್ಯಸ್ಥವಾದ ಎಂಬ ದೇಹದ ಗುಣ ವ್ಯತ್ಯಾಸವು ಅಳಿಸಿ ಹೋಯಿತು ಹಾಗೂ ಗುಣಾತ್ಮಕ ಅಭಿವ್ಯಕ್ತಿಗಳು ಭೌತಶಕ್ತಿಯಲ್ಲಿ ಲೀನಗೊಂಡವು. ಆ ಗುಣಾತ್ಮಕ ಅಭಿವ್ಯಕ್ತಿಗಳಾದರೋ ಪರಿಶುದ್ಧನಾದ ಜೀವಿಯ ಮಿಥ್ಯಾ ಕಲ್ಪನೆಯಿಂದ ಮೂಡಿದುದು. ಹೀಗೆ ವ್ಯಕ್ತಿಯು ಆಧ್ಯಾತ್ಮಿಕ ಆಕಾಶದ ಲೋಕಗಳಲ್ಲೊಂದರಲ್ಲಿ, ವಿಶೇಷವಾಗಿ ಗೋಲೋಕ ವೃಂದಾವನದಲ್ಲಿ ದೇವೋತ್ತಮ ಪರಮ ಪುರುಷನ ಸಂಗಾತಿಯಾಗುವ ಬಯಕೆಯನ್ನು ಹೊಂದಿದಾಗ ತಾನು ಭೌತ ಶಕ್ತಿಯಿಂದ ಬೇರೆಯಾದವನು, ಅದರೊಂದಿಗೆ ತನಗೇನೂ ಸಂಬಂಧವಿಲ್ಲ ಎಂದೇ ಸದಾ ಚಿಂತಿಸುತ್ತಿರಬೇಕು. ತಾನು ಬ್ರಹ್ಮನ್, ಪರಿಶುದ್ಧ ಆತ್ಮ, ಪರಬ್ರಹ್ಮ ಪರಮೇಶ್ವರನೊಂದಿಗೆ ಗುಣಾತ್ಮಕ ಸಮಾನತೆಯನ್ನು ಹೊಂದಿರುವವನು ಎಂದು ಸಾಕ್ಷಾತ್ಕಾರಿಸಿಕೊಳ್ಳಬೇಕು. ಯುಧಿಷ್ಠಿರ ಮಹಾರಾಜನು ಪರೀಕ್ಷಿತ ಮತ್ತು ವಜ್ರರಿಗೆ ರಾಜ್ಯವನ್ನು ವಹಿಸಿಕೊಟ್ಟ ಮೇಲೆ ತಾನಿನ್ನು ಚಕ್ರವರ್ತಿ ಎಂದಾಗಲಿ ಕುರುವಂಶದ ಮುಖ್ಯನೆಂದಾಗಲಿ ಭಾವಿಸಿಕೊಳ್ಳಲಿಲ್ಲ. ಲೌಕಿಕ ಸಂಬಂಧಗಳಿಂದ ಉಂಟಾಗುವ ಸ್ವಾತಂತ್ರ್ಯದ ಭಾವನೆಯು ಸ್ಥೂಲ ಸೂಕ್ಷ್ಮ ಭೌತ ಕೋಶಗಳಿಂದ ಬಿಡುಗಡೆಯು ಒಂದುಗೂಡಿ ಭಗವಂತನ ಸೇವಕನಾಗಿ ನಡೆಯಲು ಸ್ವಾತಂತ್ರ್ಯವನ್ನು ಕೊಡುತ್ತದೆ. ಆಗ ಜೀವಿಯು ಈ ಜಗತ್ತಿನಲ್ಲೇ ಇದ್ದರೂ ಮುಕ್ತನಾಗಿ ಭಗವಂತ ಸೇವೆ ಸಲ್ಲಿಸುತ್ತಿರಬಹುದು. ಈ ಹಂತವನ್ನು ಜೀವನ್ಮುಕ್ತ ಸ್ಥಿತಿ ಎಂದು ಕರೆಯುತ್ತಾರೆ. ಭೌತ ಜಗತ್ತಿನಲ್ಲಿದ್ದುಕೊಂಡೇ ಮುಕ್ತಿ ಪಡೆದಿರುವ ಹಂತವದು. ಇದೇ ಭೌತ ಅಸ್ತಿತ್ವವನ್ನು ಕೊನೆಗೊಳಿಸುವ ಪ್ರಕ್ರಿಯೆ. ವ್ಯಕ್ತಿಯು ತಾನೇ ಬ್ರಹ್ಮನ್ ಎಂದು ಭಾವಿಸುವುದು ಮಾತ್ರವಲ್ಲ, ಬ್ರಹ್ಮನ್ನಂತೆ ವರ್ತಿಸಲು ಬೇಕು. ಕೇವಲ ತಾನು ಬ್ರಹ್ಮನ್ ಎಂದು ಭಾವಿಸುವವನು ನಿರಾಕಾರವಾದಿ, ಬ್ರಹ್ಮನ್ನಂತೆ ವರ್ತಿಸುವವನು ಶುದ್ಧ ಭಕ್ತ. ಹಂಗೆ 43ನೆಯ ಶ್ಲೋಕವು ಇವತ್ತು ಓದಬೇಕು ಅಂತ ನನಗೆ ಹೇಳಲಾಯಿತು. ಅದನ್ನು ಕೂಡ ನಾವು ಅನುವಾದ ಮತ್ತೆ ಭಾವಾರ್ಥ ಓದ್ತೀನಿ ನಾನು. ಇಷ್ಟಾದ ನಂತರ ಯುಧಿಷ್ಠಿರ ಮಹಾರಾಜನು ಹರಿದ ಚಿಂದಿಯನ್ನು ಧರಿಸಿದನು. ಗಟ್ಟಿಯಾದ ಯಾವುದೇ ಪದಾರ್ಥದ ಸೇವನೆಯನ್ನು ನಿಲ್ಲಿಸಿದನು. ಸ್ವಂತ ಇಚ್ಛೆಯಿಂದ ಮೂಕನಾದನು. ತಲೆಕೂದಲನ್ನು ಕೆದರಿ ಚೋಲಾಡುವಂತೆ ಬಿಟ್ಟನು. ಇವೆಲ್ಲ ಕೂಡಿ ಅವನೊಬ್ಬ ಪಿಶಾಚದಂತೆ, ಹುಚ್ಚನಂತೆ, ಏನೂ ಕೆಲಸವಿಲ್ಲದ ಅಲೆಬಡುಕನಂತೆ ಕಾಣಿಸಿದ್ದನು. ಏನೊಂದಕ್ಕೂ ಅವನು ತಮ್ಮಂದಿರನ್ನು ಅವಲಂಬಿಸಲಾದನು. ಒಬ್ಬ ಕಿವುಡನಂತೆ ಏನೊಂದನ್ನು ಕೇಳಿಸಿಕೊಳ್ಳಲಾದನು. ಭಾವಾರ್ಥ: ಹೀಗೆ ಸಕಲ ಬಾಹ್ಯ ವ್ಯವಹಾರಗಳಿಂದ ವಿಮುಕ್ತನಾದ ಯುಧಿಷ್ಠಿರನಿಗೆ ರಾಜತತ್ವದಲ್ಲಾಗಲಿ ಕುಟುಂಬ ಗೌರವದಲ್ಲಾಗಲಿ ಯಾವುದೇ ಸಂಬಂಧವನ್ನು ಉಳಿಸಿಕೊಳ್ಳಲಿಲ್ಲ. ವಾಸ್ತವವಾಗಿ ತಾನೊಬ್ಬ ಜಡ, ಹುಚ್ಚ, ಪಿಶಾಚದಂತೆ ಅವನು ವರ್ತಿಸಿದನು. ಲೌಕಿಕ ವ್ಯವಹಾರಗಳನ್ನು ಕುರಿತು ಒಂದು ಮಾತನ್ನು ಆಡಲಿಲ್ಲ. ಅದುವರೆಗೂ ಸಹಾಯ ಮಾಡುತ್ತಿದ್ದ ಸಹೋದರರನ್ನು ಯಾವುದಕ್ಕೂ ಅವಲಂಬಿಸಲಿಲ್ಲ. ಹೀಗೆ ಎಲ್ಲದರಿಂದಲೂ ಸಂಪೂರ್ಣ ಬಿಡುಗಡೆ ಹೊಂದಿರುವ ಆ ಹಂತವನ್ನು ನಿರ್ಭೀತಿಯ ಪರಿಶುದ್ಧ ಹಂತವೆಂದು ಕರೆಯಲಾಗುತ್ತದೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ
कृष्णाय कृष्ण चैतन्य नाम्ने गौरद्विषे नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्येश्वरं श्रीगुरुं दीनतारिणं। ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಶ್ರೀಮದ್ ಭಾಗವತ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ ನಾನು ನಿಮ್ಮೆಲ್ಲ ವೈಷ್ಣವರಿಂದ ಆಶೀರ್ವಾದವನ್ನು ಕೋರುತ್ತೇನೆ. ನಾನಿಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ವ್ಯಾಸಾಸನದಲ್ಲಿ ಕೂತ್ಕೊಂಡು ಮಾತಾಡುವ ಅರ್ಹತೆ ನನಗಿಲ್ಲ. ಆದರೂ ಮದನ್ ಮೋಹನ್ ಪ್ರಭು ನನಗೆ ವಿನಂತಿಸಿದ್ರಿಂದ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡೋ ಒಂದು ಸಾಹಸವನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ಈ ಭಾಗವತದ ಸುಂದರವಾದ ತಾತ್ಪರ್ಯದ ಚಿಂತನೆಯನ್ನು ಮಾಡಲಿಕ್ಕೆ ನಾವು ಮುಂದುವರಿಯೋಣ. ಸೊ ಇಲ್ಲಿ ಈ ಒಂದು ಅಧ್ಯಾಯ ಮೊದಲನೆಯ ಸ್ಕಂಧ, ಭಾಗವತದ ಮೊದಲನೆಯ ಸ್ಕಂದದ 15ನೇ ಅಧ್ಯಾಯ, ಪಾಂಡವರ ಸಕಾಲಿಕ ನಿವೃತ್ತಿ. ಸುಂದರವಾದ ಅಧ್ಯಾಯ. ಇದರ 42 ಮತ್ತೆ 43ನೆಯ ಶ್ಲೋಕ ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಇದರ ಹಿನ್ನೆಲೆ ಹೀಗಿದೆ. ಸೊ ಪಾಂಡವರು ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಶ್ರೀಕೃಷ್ಣನ ನಿಕಟ ಮಿತ್ರರು ಹಾಗೂ ಶ್ರೀಕೃಷ್ಣನ ಸಂಬಂಧಿಕರಾಗಿದ್ರು. ಸೊ ಕೃಷ್ಣನ ಪಾಂಡವರ ತಾಯಿಯಾದ ಕುಂತಿ ದೇವಿ ಮತ್ತೆ ವಸುದೇವ ಅವರು ಅಣ್ಣ ತಂಗಿಯಾಗಿದ್ರು. ಸೊ ಅವರ ತಂದೆ ಸೂರಸೇನ. ಸೊ ಆದ್ರಿಂದ ಪಾಂಡವರು ಮತ್ತೆ ಕೃಷ್ಣ ಸಂಬಂಧಿಕರಾಗಿದ್ರು. ಸೊ ಕೃಷ್ಣ ಪಾಂಡವರನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಜಯಿಸಿ ಅದಾದ್ಮೇಲೆ ಪಾಂಡವರು ಹಸ್ತಿನಾಪುರದ ರಾಜ್ಯಭಾರ ನಡೆಸ್ತಾ ಇದ್ರು. ಯುಧಿಷ್ಠಿರ ಮಹಾರಾಜ, ಬಹಳ ಭಾಗವತದಲ್ಲಿ ವಿಸ್ತಾರವಾಗಿ ಚರ್ಚೆ ಇದೆ. ಯುಧಿಷ್ಠಿರ ಮಹಾರಾಜನ ರಾಜ್ಯಭಾರದಲ್ಲಿ ಯಾರಿಗೂ ಏನೂ ಕೊರತೆ ಇರಲಿಲ್ಲ ಅಂತ, ಎಲ್ಲರಿಗೂ ಸಂಪೂರ್ಣವಾಗಿ ಅವರಿಗೆ ಏನೇನು ಅವರ ಬಯಕೆಗಳು ಪೂರೈಸಲಾಗ್ತಾ ಇತ್ತು. ಆದರೆ ಈ ಒಂದು ಪ್ರಸಂಗ ಇಲ್ಲಿ ನಾವೇನು ನೋಡ್ತಾ ಇದೀವಲ್ಲ, ಇದು ಶ್ರೀಕೃಷ್ಣ ಮತ್ತೆ ಗೋಲೋಕ ವೃಂದಾವನಕ್ಕೆ ಹಿಂತಿರುಗಿದ ಮೇಲೆ ನಡೆದಂತ ಒಂದು ಪ್ರಸಂಗ. ಸೊ ಭಾಗವತದಲ್ಲಿ ಒಂದು ಸುಂದರವಾದ ಒಂದು ಶ್ಲೋಕ ಇದೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿ ಸಹ ಕಲೌ ನಷ್ಟ ದೃಶಾಮೇಶ ಪುರಾಣಾರ್ಕೋ ಅಧುನೋ ಅಧೀತ. ಅಂದ್ರೆ ಏನರ್ಥ, ಇದು ಭಾಗವತ ಅನ್ನೋದು ಒಂದು ಸೂರ್ಯ ಸಮಾನ. ಕಲಿಯುಗದ ಪ್ರಭಾವದಲ್ಲಿ ಇಡೀ ಪ್ರಪಂಚ ಘೋರ ಒಂದು ಅಂಧಕಾರದಲ್ಲಿ ಮುಳುಗ್ತಾ ಇದೆ. ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತಿನ ಕಾಲದಲ್ಲಂತೂ. ಹೊರಗಿನ ಪ್ರಪಂಚದಲ್ಲಿ ಯಾವ ಮಟ್ಟಕ್ಕೆ ಸಮಾಜ ಒಂದು ಕೆಳಗೆ ಹೋಗ್ತಾ ಇದೆ ಅಂದ್ರೆ ಮನುಷ್ಯತ್ವ ಅನ್ನೋದೇ ತುಂಬಾ ನೋಡ್ಲಿಕ್ಕೆ ಕಮ್ಮಿ ಸಿಗ್ತಾ ಇದೆ ಈಗಿನ ಕಾಲದಲ್ಲಿ. ಸೊ ಇದು ಕಲಿಯುಗದ ಪ್ರಭಾವ 5000 ವರ್ಷದಿಂದ ಶುರುವಾಗಿದೆ. 5000 ವರ್ಷ ಹಿಂದೆಯೇ. ಅಂದ್ರೆ ನಾವು ಈ ಕಲಿಯುಗದಲ್ಲಿ ಆಲ್ರೆಡಿ 5000 ವರ್ಷ ಮುಂದುವರೆದಿದ್ದೀವಿ. ಇನ್ನೂ 4,32,000 ವರ್ಷದ ಕಲಿಯುಗದ ಡ್ಯೂರೇಷನ್ ಇದೆ. ಅದರಲ್ಲಿ 5000 ವರ್ಷ ಮಾತ್ರ ನಾವು ಮುಂದುವರೆದಿದ್ದೀವಿ. ಆಲ್ರೆಡಿ ನಾವು ನೋಡ್ತಾ ಇರುವ ಕಲಿಯ ಒಂದು ಪ್ರಭಾವ ಹೇಗಿದೆ ಅಂತ ನಾವು ನೋಡ್ಬೋದು. ಸಮಾಜದ ಎಲ್ಲ ವಿಷಯಗಳಲ್ಲೂ ಕಲಿಯ ಒಂದು ಪ್ರಭಾವ ಈಗ ಬಹಳ ಹೆಚ್ಚಾಗಿ ಬಿಟ್ಟಿದೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳಗಳು ನಡೆಯುತ್ತೆ. ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ರೋಡಲ್ಲಿ ರಸ್ತೆಯಲ್ಲಿ ಬರುವಾಗಂತೂ ನೋಡ್ತೀವಿ, ಒಂದು ಯಾವುದಾದ್ರೂ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿಬಿಟ್ರೆ ಜನರು ಹೊಡಿಲಿಕ್ಕೆ ಕೊಲ್ಲಿಕ್ಕೆ ಬಂದ್ಬಿಡ್ತಾರೆ. ಜಸ್ಟ್ 2 ದಿನ ಹಿಂದೆ ನನ್ನ ಗಾಡಿ ಡೋರ್ ತೆಗೆದಾಗ ಯಾರ್ದೋ ಹಂಗೆ ಸ್ವಲ್ಪ ಬೈ ಮಿಸ್ಟೇಕ್ ಟಚ್ ಆಗೋಯ್ತು.
ಅದಕ್ಕೆ ಅವರು ಯಾವ ರೀತಿಯಲ್ಲಿ ಅವರು ಕೋಪ ಮಾಡ್ಕೊಂಡು ಬಂದು ಅಂದರೆ ನಾನು ಅನ್ಕೊಂಡೆ ಇವತ್ತೇ ಏನೋ ನನ್ನ ಕೊನೆ ಉಸಿರು, ನಾನು ಇವತ್ತೇ ಲಾಸ್ಟ್ ಡೇ ಇರ್ಬೋದು ಅಂತ ನನಗೊಂದು ಭಾವನೆ ಆಯಿತು. ಭಗವಂತನ ಕೃಪೆಯಿಂದ ಏನೂ ಹೆಚ್ಚು ಆಗಲಿಲ್ಲ. ಆದರೆ ನಾನು ಅನ್ಕೋತಾ ಇದ್ದೆ, ಆಯಿತು ನಡೆಯುತ್ತೆ ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು, ಅದನ್ನು ನಾವು ತುಂಬ ಗಂಭೀರವಾಗಿ ತಗೋಬಾರ್ದು. ಅಂದರೆ ಏನಾಗುತ್ತೆ ಅಂದರೆ ಕಲಿಯ ಪ್ರಭಾವದಿಂದ ಎಲ್ಲರೂ ಒಂದು ಮನಸ್ಸು ವಿಚಲಿತ ಪರಿಸ್ಥಿತಿಯಲ್ಲಿದೆ. ಸೊ ಯಾವಾಗಲೂ ಕೂಡ ನಮ್ಮ ಮನಸ್ಸು ತಮೋ ಮತ್ತು ರಜೋಗುಣದ ಪ್ರಭಾವದಿಂದ ಒಂದು ಏನಾಗಿದೆ ಅಂದರೆ ಒಂದು ಆ ಹಿಡಿತಕ್ಕೆ ನಾವು ಒಳಗಾಕ್ಬಿಟ್ಟಿದ್ದೀವಿ. ಆದ್ದರಿಂದ ನಾವು ಕಲಿಯುಗದಲ್ಲಿ ಈ ಪರಿಸ್ಥಿತಿಯಲ್ಲಿ ಏನಪ್ಪ ಪರಿಹಾರ ಅಂದರೆ ಭಾಗವತವೇ ಪರಿಹಾರ. ಸೊ ಈ ಶ್ಲೋಕ ನಾನೀಗ ಹೇಳಿದ್ನಲ್ಲ, ಕಲವು ನಷ್ಟ ದೃಶಾಮೇಶ ಪುರಾಣಾರ್ಕು ಅಧುನೋ ಅಧಿತ. ಸೊ ಈ ಒಂದು ತಾಮಸ ಮತ್ತೆ ಅಂಧಕಾರದ ಪ್ರಭಾವದಲ್ಲಿ ಭಾಗವತ ಪುರಾಣವೇ ಸೂರ್ಯ ಸಮಾನ ಭಾಗವತ ಪುರಾಣ ನಮಗೆ ದಿವ್ಯ ಜ್ಞಾನವನ್ನು ಕೊಡ್ತಾ ಇದೆ. ಈ ಭಾಗವತ ಮತ್ತು ಕೃಷ್ಣನಲ್ಲಿ ಏನು ವ್ಯತ್ಯಾಸ ಇಲ್ಲ, ಕೃಷ್ಣನೇ ಈ ಭಾಗವತ. ಆದ್ರೆ ಇವಾಗ ಏನಾಗಿದೆ, ಈ ಒಂದು ಪ್ರಸಂಗ ನಾವು ನೋಡ್ತಾ ಇದೀವಲ್ಲ, ಕೃಷ್ಣೇ ಸ್ವಧಾಮೋಪಗತೆ. ಅವನ ಸ್ವಧಾಮ ಅಂದ್ರೆ ಕೃಷ್ಣ ಗೋಲೋಕ ವೃಂದಾವನವಾಸಿ. ಅವನು ಈ ಪ್ರಪಂಚದಲ್ಲಿ ಅವತರಿಸಿದ ಮೇಲೆ ಅವನ ಲೀಲೆಗಳನ್ನು ಅವನು ಪ್ರದರ್ಶನೆ ಮಾಡಿ ಮತ್ತೆ ವಾಪಸ್ ಹಿಂತಿರುಗ್ತಾನೆ. ಸೊ ಹಿಂತಿರುಗಿದಾಗ ನಮ್ಗೆಲ್ಲ ಗೊತ್ತಿದೆ ಕೃಷ್ಣ ಆ ಮೌಶಲ ಲೀಲಾ ಹೇಗೆ ಸೋಮನಾಥ, ಗುಜರಾತಿನ ಸೋಮನಾಥದ ಹತ್ತಿರ ಕೃಷ್ಣ ಆ ಮೌಶಲ ಲೀಲಾ ಪ್ರದರ್ಶನೆ ಮಾಡಿ ಜರ ಅಂತ ಅವನ ಬೇಟೆಗಾರನ ಕೈಯಲ್ಲಿ ಕೃಷ್ಣ ಒಂದು ನಾಟಕ ಆಡಿ ಕಾಲಿಗೆ ಹೊಡೆಸ್ಕೊಂಡು ಬಾಣ ಬಿತ್ತು ಅಂತ ಒಂದು ಕಥೆ ಇದೆ. ಕೃಷ್ಣ ಮತ್ತೆ ಸ್ವಧಾಮಕ್ಕೆ ಹಿಂತಿರುಗ್ತಾರೆ. ಅಫ್ಕೋರ್ಸ್ ಅದು ಭಾಗವತದಲ್ಲಿ ಪ್ರಭುಪಾದ ಹೇಳ್ತಾರೆ, ನಾಸ್ತಿಕರ ಒಂದು ವಿಶ್ವಾಸ ಇದೆಯಲ್ಲ, ದೃಢ ನಿಶ್ಚಯ. ಏನು ಅದು ದೃಢ ನಿಶ್ಚಯ? ಕೃಷ್ಣ ಸಾಮಾನ್ಯ ಮನುಷ್ಯ. ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಾರೆ ಕೃಷ್ಣ ಅಂತ ಏನು ಆತರ ಏನು ಪರಮಸತ್ಯ ಏನೂ ಇಲ್ಲ ಅಂತ. ಆದರೆ ಇದ್ರೂ ಕೂಡ ಕೃಷ್ಣ ಅಂತ ಯಾರಾದ್ರೂ ಇದ್ದಿದ್ರು ಕೂಡ ಅವನು ಬರೀ ಒಂದು ಐತಿಹಾಸಿಕ ಒಂದು ವ್ಯಕ್ತಿ ಅಷ್ಟೇ. ಅವನೇನು ಪರಮ ಪುರುಷ ಅಂತ ಹೇಳಲಿಕ್ಕೆ ಏನು ಪ್ರಮಾಣ ಇಲ್ಲ ಅಂತ ನಾಸ್ತಿಕರು ಹೇಳೋದು. ಸೊ ಅವರಿಗೆ ವಿಶ್ವಾಸ ಇಲ್ಲ, ಪ್ಲಸ್ ಅವರಿಗೆ ಕಾರಣ ಬೇಕು ಕೃಷ್ಣ ಇಲ್ಲ ಅಂತ ಹೇಳೋದಕ್ಕೆ, ಅಥವಾ ಕೃಷ್ಣ ಸಾಮಾನ್ಯ ಮನುಷ್ಯ ಅಂತ ಹೇಳಲಿಕ್ಕೆ. ದುರ್ಯೋಧನ ಆಕ್ಚುಲಿ ಅವನೇ ಒಂದು ಇದಕ್ಕೆ ಒಂದು ಉದಾಹರಣೆ, ಸಾಕ್ಷಾತ್ ಉದಾಹರಣೆ. ಅಂದ್ರೆ ಕೃಷ್ಣ ಅವನ ಮುಂದೆ ಪ್ರತ್ಯಕ್ಷ ಆದ್ರೂ ಕೂಡ ದುರ್ಯೋಧನಿಗೆ ಅರ್ಥ ಆಗಲಿಲ್ಲ ಕೃಷ್ಣ ಪರಮ ಪುರುಷ ಅಂತ. ಸೊ ಅದೇ ರೀತಿಯಲ್ಲಿ ಎಷ್ಟೋ ಜನ ನಾಸ್ತಿಕರು ಇವತ್ತಿನ ಕಾಲದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾಸ್ತಿಕರು ಇದ್ದಾರೆ. ಹಿಂದಿನ ಕಾಲದಲ್ಲೂ ಇದ್ರು, ಆದರೆ ಇವಾಗ ಹೆಚ್ಚಾಗ್ಬಿಟ್ಟಿದ್ದಾರೆ. ಸೊ ಈ ನಾಸ್ತಿಕರು ಅವರ ವಿಶ್ವಾಸ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಎಲ್ಲಿಂದ ಬಂದಿದ್ದು? ಭೌತಿಕ ಪದಾರ್ಥಗಳಿಂದ ನಾವೆಲ್ಲರೂ ಉತ್ಪನ್ನವಾಗಿದ್ದೀವಿ. ಎಷ್ಟೋ ವರ್ಷಗಳಲ್ಲಿ ಏನಾಗಿದೆ, ಭೌತಿಕ ಪದಾರ್ಥಗಳ ಮಿಶ್ರಣ ಆಗಿ ನಾವು ಸಡನ್ ಆಗಿ ಈ ತರ ಉತ್ಪನ್ನ ಆಗ್ಬಿಟ್ಟಿದೀವಿ ಅಂತ ಅವರ ವಿಶ್ವಾಸ. ಆದ್ರೆ ಇಲ್ಲಿ ಭಾಗವತದಲ್ಲಿ ಉಲ್ಟವೇ ಹೇಳಲಾಗಿದೆ. ಏನಪ್ಪ ಭಾಗವತದಲ್ಲಿ ಏನು ಹೇಳಲಾಗಿದೆ ಅಂದ್ರೆ, ಭಗವಂತ ಮಹಾವಿಷ್ಣು ಆ ಒಂದು ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ. ಅವನ ಒಂದೊಂದು ದೇಹದ ಒಂದೊಂದು ಏನ್ ಹೇಳ್ತೀವಿ ನಾವು, ರೋಮದಿಂದ ಒಂದೊಂದು ಬ್ರಹ್ಮಾಂಡ ಬರ್ತಾ ಇದೆ. ಆ ಬ್ರಹ್ಮಾಂಡದಲ್ಲಿ ಗರ್ಭೋದಕ್ಷಾಯ ವಿಷ್ಣು ಇದ್ದಾನೆ. ಆ ಗರ್ಭೋದಕ್ಷಾಯ ವಿಷ್ಣುವಿಂದ ಬ್ರಹ್ಮ ಆ ಒಂದು ಕಮಲದ ಹೂವಿನಲ್ಲಿ ಬ್ರಹ್ಮ ಸೃಷ್ಟಿ ಆಗ್ತಾನೆ. ಮತ್ತೆ ಆ ಬ್ರಹ್ಮ ಈ ಒಂದು 14 ಲೋಕದ ನಮ್ಮ ಪ್ರಪಂಚವನ್ನು, ನಮ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ. ಆಮೇಲೆ ಆ ಬ್ರಹ್ಮ ಮಹತ್ತತ್ವದಿಂದ ಮತ್ತೆ ನಿಧಾನವಾಗಿ ಏನಾಗುತ್ತೆ, ಸೂಕ್ಷ್ಮದಿಂದ ಸ್ಥೂಲ ಶರೀರಕ್ಕೆ ಸೃಷ್ಟಿ ಮುಂದುವರಿಯುತ್ತೆ. ಅಂದ್ರೆ ನಮ್ಮ ಸೂಕ್ಷ್ಮ ಶರೀರ ಅಂದ್ರೆ ಅಹಂಕಾರ, ಬುದ್ಧಿ, ಮನಸ್ಸು. ಆ ಸೂಕ್ಷ್ಮ ಶರೀರದಿಂದ ಏನಾಗುತ್ತೆ, ಸ್ಥೂಲ ಶರೀರ, ಈ ಪಂಚಮಹಾಭೂತದ ಶರೀರ, ನಾವೇನು ಕಣ್ಣಿಗೆ ಕಾಣುವಂತ ಶರೀರ ಇದೆಯೋ ಅದು ಉತ್ಪನ್ನ ಆಗುತ್ತೆ. ಸೊ ಈ ರೀತಿಯಲ್ಲಿ ಸೃಷ್ಟಿ ಅನ್ನೋದು ಸೂಕ್ಷ್ಮದಿಂದ ಸ್ಥೂಲಕ್ಕೆ ಬರುತ್ತೆ. ಆದ್ರೆ ಇವ್ರೇನ್ ಹೇಳ್ತಾರೆ, ಈಗಿನ ಕಾಲದ ವೈಜ್ಞಾನಿಕರು ಉಲ್ಟವೇ ಹೇಳ್ತಾರೆ. ಸ್ಥೂಲದಿಂದ ಎಲ್ಲ ನಮ್ಮ ಈ ಚಿಕ್ಕ ಏನ್ ಹೇಳ್ತೀವಿ ಅಮೀಬಾ ಅಂತ ಹೇಳ್ತಾರೆ. ಅಮೀಬಾ ಅಂದ್ರೆ ಯೂನಿಸೆಲ್ಯುಲರ್ ಅಂತ, ಒಂದೇ ಒಂದು ಸೆಲ್ ಇರುವಂತಹ ಆರ್ಗ್ಯಾನಿಸಮ್, ಅವುಗಳಿಂದ ನಾವು ಬಂದಿದ್ದೇವೆ ಅಂತ ಹೇಳ್ತಾರೆ ಹೊರತು ಅವ್ರಿಗೆ ಭಗವಂತನ ಈ ಒಂದು ಸೃಷ್ಟಿಯ ಒಂದು ಭಾಗವತದ ವಿವರಣೆ ಅದರ ಮೇಲೆ ಖಂಡಿತವೂ ಅವ್ರಿಗೆ ವಿಶ್ವಾಸ ಇಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ಇಂತಹ ಒಂದು ನಾಸ್ತಿಕರಿಗೆ ಹೆಚ್ಚು ವಿಶ್ವಾಸ ಕೊಡ್ಲಿಕ್ಕೆ ಭಗವಂತ ಈ ಮೌಶಲ್ಯ ಮಾಡಿದ್ದು. ನಾಸ್ತಿಕರ ವಿಶ್ವಾಸ ಏನೋ ಭಗವಂತ ಸಾಮಾನ್ಯ ಮನುಷ್ಯ ಅಂತ. ಸೊ ಅದನ್ನು ಇನ್ನೂ ದೃಢವಾಗಿ ಆ ವಿಶ್ವಾಸವನ್ನು ಇನ್ನೂ
ಏನು ಹೇಳೋದು ಬಿಗಿ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಭಗವಂತ ಈ ಮೌಸಲ್ಯದ ಈ ಜರ ಅಂತ ಬೇಟೆಗಾರನ ಕೈಲಿ ಬಾಣ ಹೊಡೆಸ್ಕೊಂಡು, ಓ ನಾನು ಸಾಮಾನ್ಯ ಮನುಷ್ಯ, ನಿಮ್ಮ ನಂಬಿಕೆಯನ್ನು ಇನ್ನೂ ದೃಢ ಮಾಡ್ಕೊಳ್ಳಿ ಅಂತ ಭಗವಂತ ಹೀಗೆ ಅವ್ರಿಗೆ ತೋರಿಸ್ಕೊಟ್ಟಿದ್ದು. ಆದರೆ ಭಗವಂತ ಆಕ್ಚುಲಿ ಯಾವುದೇ ಬೇಟೆಗಾರ ಆಗಲಿ ಇನ್ನು ಯಾವುದೇ ಭೌತಿಕ ಕಾರಣಗಳಿಂದ, ಫಸ್ಟ್ ಆಫ್ ಆಲ್ ಭಗವಂತನ ದೇಹ ಅದು ಪರಿಶುದ್ಧ, ಅದು ಸಚ್ಚಿದಾನಂದ ದೇಹ ಅದು. ಅದರಿಂದ ಭಗವಂತನಿಗೆ ಯಾವುದೇ ಇಂತಹ ಕಾರಣಗಳಿಂದ ದೇಹತ್ಯಾಗ ಮಾಡುವ ಒಂದು ಪರಿಸ್ಥಿತಿ ಬರೋದಿಲ್ಲ. ಎನಿವೆ ಇದೆಲ್ಲ ನಡೀತು. ಇದೆಲ್ಲ ಆದ್ಮೇಲೆ ಇವಾಗ ಭಗವಂತ ಸ್ವಧಾಮಕ್ಕೆ ಹಿಂತಿರುಗಿದ ಮೇಲೆ ಅರ್ಜುನ ವಾಪಸ್ ಬರ್ತಾ ಇದ್ದಾನೆ. ಯಾರ ಜೊತೆ? ಭಗವಂತನ ಪತ್ನಿಗಳ ಜೊತೆ ವಾಪಸ್ ಬರ್ತಾ ಇದ್ದಾನೆ. ಸೊ ಈಗ ಅವರೆಲ್ಲ ವಿಧವೆಗಳಾದ್ಮೇಲೆ ಅವ್ರಿಗೆ ಅಂದ್ರೆ ಅರ್ಜುನ ಅವರ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಮಧ್ಯದಲ್ಲೇ ಏನಾಗುತ್ತೆ, ಕೆಲವು ಗ್ವಾಲಪಾಲಕರು ಬರ್ತಾರೆ. ಗ್ವಾಲಪಾಲಕರು ಬಂದು ಅರ್ಜುನನ ಜೊತೆ ಹೋರಾಡಿ ಅರ್ಜುನನ್ನ ಸೋಲಿಸ್ಬಿಡ್ತಾರೆ. ಈ ರೀತಿಯಲ್ಲಿ ಅರ್ಜುನನಿಗೆ ಅವಮಾನ ಆಗೋಗುತ್ತೆ. ಇದೆಲ್ಲ ಹಿಂದಿನ ಶ್ಲೋಕಗಳಲ್ಲಿ ನೀವು ನೋಡಿರಬಹುದು. ಇದೇ ಅಧ್ಯಾಯದಲ್ಲಿ ಅದರ ಚರ್ಚೆ ಆಗಿದೆ. ಸೊ ಅರ್ಜುನ ಅವಾಗ ಚಿಂತನೆ ಮಾಡ್ತಾನೆ. 21ನೇ ಶ್ಲೋಕದಲ್ಲಿ ನೀವು ನೋಡಿದ್ರೆ ಬಹಳ ಸುಂದರವಾದ ಚಿಂತನೆ ಇದೆ. ಅರ್ಜುನ ಹೇಳ್ತಾನೆ, ಈಗಲೂ ನನ್ನ ಬಳಿ ಅದೇ ಗಾಂಡೀವವಿದೆ, ಅದೇ ಬಾಣಗಳಿವೆ, ಅದೇ ಕುದುರೆಗಳು ಎಳೆಯುತ್ತಿರುವ ಅದೇ ರಥವಿದೆ. ಕುದುರೆ ಅದೇ, ರಥ ಅದೇ ಗಾಂಡೀವ, ಅದೇ ಬಾಣ. ರಾಜ ಮಹಾರಾಜರು ಗೌರವ ಸಲ್ಲಿಸುತ್ತಿದ್ದ ಆಗಿನಂತೆಯೇ ಈಗಲೂ ನಾನು ಅವುಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಎಲ್ಲರೂ ರಾಜ ಮಹಾರಾಜಗಳು ಬಂದು ಅರ್ಜುನನ್ಗೆ ನಮಸ್ಕಾರ ಮಾಡ್ತಾ ಇದ್ರು, ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ರು. ಅಂತಹ ಒಂದು ಗೌರವ ಅರ್ಜುನನಿಗೆ ಕೊಡ್ತಾ ಇದ್ರು ಎಲ್ಲರೂ. ಆದ್ರೆ ಅದೇ ಅರ್ಜುನನಿಗೆ ಈಗ ಗ್ವಾಲಪಾಲಕರ ಜೊತೆ ಯುದ್ಧ ಮಾಡುವ ಒಂದು ಶಕ್ತಿ ಇರಲಿಲ್ಲ. ನೋಡಿ ಎಂಥ ಒಂದು ಪರಿಸ್ಥಿತಿ ಬಂದಿತ್ತು. ಸೊ ನನ್ನ ಕೃಷ್ಣ ಪ್ರಭು ಇಲ್ಲದೆ ಅವೆಲ್ಲವೂ ಕ್ಷಣ ಮಾತ್ರದಲ್ಲಿ ಶೂನ್ಯಪ್ರಾಯವಾಗಿ ಬಿಟ್ಟಿವೆ. ತುಪ್ಪವನ್ನು ಬೂದಿಯಲ್ಲಿ ಹೋಮ ಮಾಡಿದ ಹಾಗೆ, ಮಂತ್ರ ದಂಡವನ್ನಾಡಿಸಿ ಸಂಗ್ರಹಿಸಿದ ಹಣದ ಹಾಗೆ, ಬಂಜರು ನೆಲದಲ್ಲಿ ಬಿತ್ತಿದ ಬೀಜದ ಹಾಗೆ ಅವು ವ್ಯರ್ಥವಾಗಿವೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನ ಶಕ್ತಿ, ನನ್ನ ಗಾಂಡೀವ, ನನ್ನ ಬಾಣಗಳು ಎಲ್ಲವೂ ಕೂಡ ಈ ತರ ವ್ಯರ್ಥವಾಗಿ ಹೋಗಿದೆ. ತುಪ್ಪವನ್ನು ಬೂದಿಯಲ್ಲಿ ಹಾಕಿದಾಗೆ ನನ್ನ ಶಕ್ತಿ ಎಲ್ಲವೂ ಮರೆಯಾಗ್ಬಿಟ್ಟಿದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಅರ್ಜುನ ಅಫ್ಕೋರ್ಸ್ ಅವನಿಗೆ ಬೇಜಾರಾಗಿದೆ, ಭಗವಂತ ಈಗ ಇಲ್ಲ ನನ್ನ ಜೊತೆ ಅಂತ. ಆದ್ರೆ ಅವನು ವಿನಮ್ರ ಭಾವನೆಯಿಂದ ಇದನ್ನು ಒಪ್ಕೋತಾ ಇದ್ದಾನೆ, ನನ್ನ ಶಕ್ತಿ ನನ್ನದಲ್ಲ ಅಂತ. ನನ್ನ ಶಕ್ತಿ ಯಾರ್ದು? ಭಗವಂತನದ್ದು. ಸೊ ಪ್ರಭುಪಾದರು ಹೇಳ್ತಾರೆ, ಈಗಾಗಲೇ ಅನೇಕ ಸಾರಿ ಚರ್ಚಿಸಿರುವಂತೆ ಮನುಷ್ಯನು ಎರವಲಾಗಿ ಪಡೆದ ಗೌರವದಿಂದ ಉಬ್ಬಿ ಅಹಂಕಾರ ಪಡಬಾರದು. ಬೇರೆಯವರಿಂದ ಪಡೆದ ಶಕ್ತಿಯನ್ನು ಅದರಿಂದ ನಾವು ಅಹಂಕಾರ ಪಡಬಾರದು. ಮತ್ತೆ ಪ್ರಭುಪಾದರು ಹೇಳ್ತಾರೆ, ವಿದ್ಯುತ್ ಶಕ್ತಿ ಎಲ್ಲಿಂದ ಬರುತ್ತೆ? ವಿದ್ಯುದಾಗಾರದಿಂದ ಬರುತ್ತೆ. ಆದ್ರೆ ಅದು ವಿದ್ಯುದಾಗಾರವೇ ಇಲ್ದಿದ್ರೆ ಮತ್ತೆ ಈ ಬಲ್ಬು, ಈ ಲೈಟು ಇದು ಏನು ಉಪಯೋಗ ಇಲ್ಲ. ಸೊ ಅದರಿಂದ ನಮ್ಮ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂತ ನಮಗೆ ಅರಿವಿರಬೇಕು. ಇಲ್ಲ ಅಂದ್ರೆ ನಾವು ಅಹಂಕಾರಕ್ಕೆ ಒಳಗಾಗ್ತೀವಿ. ಸೊ ಕೃಷ್ಣ ಆಕ್ಚುಲಿ ಕೃಷ್ಣ ಯಾವತ್ತು ಅಹಂಕಾರಿಗಳಿಂದ ದೂರ ಇರ್ತಾನೆ. ಅಹಂಕಾರಿಗಳಿಂದ ದೂರವಿರ್ತಾನೆ. ಮತ್ತೆ ಅವನ ಭಕ್ತರಲ್ಲಿ ಅಹಂಕಾರ ನೋಡಿದ್ರೆ ಕೃಷ್ಣನಿಗೆ ಅದು ಇಷ್ಟ ಆಗೋದಿಲ್ಲ. ನಿಜದನ ಸ್ಮಯ ಧ್ವಂಸಣಾಸ್ಮಿತ ಅಂತ ಗೋಪಿಗಳು ಹಾಡ್ತಾರೆ ಗೋಪಿ ಗೀತದಲ್ಲಿ. ಬ್ರಜ ಜನಾತಿಹಾನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸಣಾಸ್ಮಿತ ಭಜ ಸಖೇ ಭವಾತ್ ಕಿಂಕರಿ ಸ್ಮನೋ ಜಲರುಹಾನನಂ ಚಾರು ದರ್ಶಯ ಅಂತ ಗೋಪಿ ಗೀತದಲ್ಲಿ ಗೋಪಿಗಳು ಹಾಡ್ತಾ ಇದ್ದಾರೆ. ಬ್ರಜ ಜನಾರ್ತಿಹಾನ್ ವೀರಯೋಷಿತಾಂ, ಬ್ರಜ ಜನರ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಆ ಶ್ರೀಕೃಷ್ಣ ಎಲ್ಲ ವೀರರಲ್ಲಿ ಅಂತ ಅನ್ಕೊಂಡಿರುವಂತಹ ಭಗವಂತ ನಿಜ ಜನ ಸ್ಮಯ ಧ್ವಂಸಣಾಸ್ಮಿತ. ಅವನ ನಿಜ ಜನ ಅಂದ್ರೆ ಅವನ ಭಕ್ತರಲ್ಲಿ ಅವನು ಅಹಂಕಾರವನ್ನು ನೋಡಿದ್ರೆ ಎಷ್ಟೇ ಅಹಂಕಾರವಿರಲಿ ಅದನ್ನು ನೋಡಿದ್ರೆ ಶ್ರೀಕೃಷ್ಣ ಏನ್ ಮಾಡ್ತಾನೆ? ಧ್ವಂಸಣಾಸ್ಮಿತ, ಅದನ್ನು ನಾಶ ಮಾಡ್ಬಿಡ್ತಾನೆ. ಇಲ್ಲ ಅಂದ್ರೆ ಅವರ ಭಕ್ತಿಯಲ್ಲಿ ಅವನು ರುಚಿ ತಗೊಳ್ಳೋದಿಲ್ಲ. ಸೊ ಯಾವ ಕ್ಷಣದಲ್ಲಿ ನಮಗೆ ನಮ್ಮ ಸೇವೆಯಲ್ಲಿ ಅಥವಾ ನಮ್ಮ ಭಕ್ತಿಯಲ್ಲಿ ಅಹಂಕಾರ ಬರುತ್ತೋ ಅವಾಗ ಕೃಷ್ಣ ಅದರಿಂದ ದೂರ ಆಗ್ಬಿಡ್ತಾನೆ. ಅದರಲ್ಲಿ ರುಚಿ ತಗೊಳ್ಳೋದಿಲ್ಲ ಭಗವಂತ. ಯಾಕಂದ್ರೆ ನಾವು ಈ ಒಂದು ತತ್ವವನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಏನಪ್ಪಾ ಅದು? ನಮ್ಮ ಶಕ್ತಿ ನಮ್ಮದಲ್ಲ. ಸೊ ಈ ರೀತಿಯಲ್ಲಿ ಭಕ್ತರ ಒಂದು ಭಾವನೆ ಹೇಗಿರ್ಬೇಕು ಅಂದ್ರೆ ವಿನಮ್ರತೆಯಿಂದ ನಾವು ಭಕ್ತಿಯನ್ನು
ಮಾಡಬೇಕು. ಆಕ್ಚುಲಿ ವಿನಮ್ರತೆ ಇಲ್ಲದೆ ಇದ್ರೆ ನಾವು ಭಕ್ತಿ ಅನ್ನೋದೇ ಇಲ್ಲ. ಭಕ್ತಿ ಅಂದ್ರೆ ಅದು ವಿನಮ್ರತೆ ಜೊತೆಗೆ ಬರೋದು. ತೃಣಾದಪಿ ಸುನೀಚೇನ ತರೋನಿವ ಸಹಿಷ್ಣು ಮಾನೀನ ಮಾನದೇನ ಕೀರ್ತನೀಯ ಸದಾ. ಶ್ರೀ ಚೈತನ್ಯ ಮಹಾಪ್ರಭುಗಳು ಆಲ್ರೆಡಿ ನಮ್ಗೆ ಹೇಳಿದ್ದಾರೆ, ಈ ಒಂದು ಭಾವನೆಯಿಂದಲೇ ನೀವು ನಿರಂತರವಾಗಿ ಹರಿನಾಮವನ್ನು ಮಾಡಬಹುದು ಅಂತ. ಏನ್ ಭಾವನೆ ಅದು? ತೃಣಕ್ಕಿಂತ ಹೆಚ್ಚು ನಾವು ತೃಣಾದಪಿ ಸುನೀಚೇನ. ತೃಣ ಅಂದ್ರೆ ಒಂದು ಹುಲ್ಲು, ಎಲ್ಲರ ಕಾಲಿನ ಕೆಳಗೆ ಇರುವಂತ ಹುಲ್ಲು. ನಾವೆಲ್ಲ ತುಳಿದು ಹೋಗ್ತೀವಿ, ಆದ್ರೂ ಕೂಡ ಆ ಹುಲ್ಲು ಮತ್ತೆ ನಿಂತ್ಕೊಳ್ಳುತ್ತೆ, ಮತ್ತೆ ನಮ್ಮನ್ನ ತುಳಿಲಿಕ್ಕೆ ನಮ್ಗೆ ಅವಕಾಶ ಕೊಡುತ್ತೆ. ಸೊ ಆ ರೀತಿಯಲ್ಲಿ ಒಂದು ಭಾವನೆಯನ್ನು ನಾವು ಬೆಳೆಸ್ಕೋಬೇಕು ಅಂತ ಶ್ರೀ ಚೈತನ್ಯ ಮಹಾಪ್ರಭು ಹೇಳಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಹಾಗಂತ ನಾವು ಎಲ್ಲರ ಕೈಲಿ ತುಳಿಸ್ಕೋಬೇಕು ಅಂತಲ್ಲ, ಆದ್ರೆ ನಾವು ಎಲ್ಲರಿಗಿಂತ ನಾವು ಏನ್ ಹೇಳೋದು, ನಾವು ಒಂದು ಪ್ರಭುಪಾದರು ಹೇಳ್ತಿದ್ರು, ವಿ ಆರ್ ಸಿಂಪ್ಲಿ ಇನ್ಸಿಗ್ನಿಫಿಕೆಂಟ್. ಅಂದ್ರೆ ನಮ್ಮ ಏನು ಒಂದು ಪೊಸಿಷನ್, ಪದವಿ ಅನ್ನೋದು ಅದನ್ನು ನಾವು ಬಹಳ ಗಂಭೀರವಾಗಿ ತಗೋಬಾರ್ದು ಈ ಪ್ರಪಂಚದಲ್ಲಿ. ಸೊ ಎಷ್ಟೋ ಸಲ ನಾವು ನೋಡ್ತೀವಿ, ಜನ ಈ ಪ್ರಪಂಚದಲ್ಲಿ ಅವರ ಪದವಿಗಳನ್ನು ಬಹಳ ಹೆಚ್ಚು ಅದಕ್ಕೆ ಮಹತ್ವವನ್ನು ಕೊಡ್ತಾರೆ. ಯಾವುದೋ ಒಂದು ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ವಿ ನಾವು, ಅಪಾಯಿಂಟ್ಮೆಂಟ್ ಬೇಕು ಅಂತ. ಮತ್ತೆ ನಾವು ಹೇಳಿದ್ವಿ, ನೀವು ಇನ್ನೊಬ್ಬರು ಡಾಕ್ಟರ್ ಕೆಳಗೆ ಕೆಲಸ ಮಾಡ್ತೀರಾ ಅಂತ ಗೊತ್ತಾಯ್ತು ಅಂತ. ಇಲ್ಲ, ನಾನು ಕೆಳಗೆ ಎಲ್ಲ ಕೆಲಸ ಮಾಡೋದು, ಅವ್ರ ಜೊತೆ ಕೆಲಸ ಮಾಡ್ತೀನಿ ನಾನು ತಕ್ಷಣ ಹೇಳಿದ್ರು. ನಾನು ಅನ್ಕೊಂಡೆ, ಹೌದು ಅದು ಸರಿಯೇ ಇರ್ಬೋದು, ನಮ್ಮ ತಪ್ಪು, ನಾವು ಅದನ್ನ ಗಮನಿಸಲಿಲ್ಲ. ಆದ್ರೆ ಯಾರ ಕೆಳಗೆ ಕೆಲಸ ಮಾಡೋದು ಬಹಳ ಒಂದು ಏನ್ ಹೇಳೋದು, ಅದು ಅಹಂಕಾರಕ್ಕೆ ಹೊಡೆಯುವಂತ ಒಂದು ಮಾತದು. ಸೊ ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಎಲ್ಲರೂ ಅವರ ಪದವಿಗಳನ್ನು ಇಟ್ಕೊಂಡು ಈ ತರ ಕಾಲರ್ ಮೇಲ್ ಮಾಡ್ಕೊಂಡು ಹೇಳ್ತಾರೆ, ನಾನು ಸೋ ಅಂಡ್ ಸೋ ಡಾಕ್ಟರ್. ಎಸ್ಪೆಷಲಿ ನಮ್ಮ ಭಾರತದಲ್ಲಂತೂ ನಾವು ಗೌರವ ಕೊಡಬೇಕು. ಹೇಗೆ? ಸರ್ ಹೇಳಬೇಕು, ಮೇಡಮ್ ಅಂತ ಹೇಳಬೇಕು ಅಲ್ವಾ? ಇಲ್ಲಾಂದ್ರೆ ನೀವು ಯಾವ್ದಾದ್ರು ಸರ್ಕಾರಿ ಇದಕ್ಕೆ ಹೋದ್ರೆ, ಏನಾದ್ರು ಕೆಲಸ ಮಾಡಕ್ಕೆ ಹೋದ್ರೆ, ಯಾವ್ದಾದ್ರು ಆಫೀಸ್ಗೆ ಕೆಲಸ ಮುಂದುವರಿಬೇಕು ಅಂದ್ರೆ ನೀವು ಗೌರವ ಪೂರ್ವಕವಾಗಿ ಮಾತಾಡಬೇಕು. ಅವರ ಪದವಿಯನ್ನು ಗಮನವಿಟ್ಟು ಅವ್ರಿಗೆ ಗೌರವ ಕೊಡ್ಬೇಕು. ಒಳ್ಳೇದೇ, ತಪ್ಪೇನಿಲ್ಲ, ನಾವು ಬೇರೆಯವ್ರಿಗೆ ಗೌರವ ಕೊಡ್ಲೇಬೇಕು. ಆದ್ರೆ ನಾವು ನಮಗೆ ಅಂತ ಗೌರವವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಇದನ್ನು ಚೈತನ್ಯ ಮಹಾಪ್ರಭುಗಳು ಹೇಳ್ಕೊಡ್ತಾ ಇದ್ದಾರೆ ನಮ್ಗೆ. ಮತ್ತೆ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ತರೋರಿವ ಸಹಿಷ್ಣುನ ಅಂದ್ರೆ ಹೇಗೆ ಒಂದು ವೃಕ್ಷ ಎಲ್ಲ ಬಿಸಿಲನ್ನು ತಗೊಂಡು ನಮಗೆ ನೆರಳು ಕೊಡುತ್ತೋ, ಅದೇ ರೀತಿಯಲ್ಲಿ ನಾವು ತರೋರಿವ ಸಹಿಷ್ಣುನ, ನಾವು ಬೇರೆಯವರ ಅನ್ಯರ ಸುಖಕ್ಕೋಸ್ಕರ ಭಗವಂತನ ಶ್ರೀ ಗುರು ಚರಣಗಳ ಸೇವೆಯಲ್ಲಿ ನಾವು ನಮ್ಮ ಜೀವನವನ್ನು ಸಮರ್ಪಣೆ ಮಾಡಬೇಕು. ಆದ್ರಿಂದ ನಮ್ಮ ಸುಖಕ್ಕಾಗಿ ನಾವು ಜೀವಿಸಬಾರದು, ಭಗವಂತನ ಮತ್ತೆ ಶ್ರೀ ಗುರು ಅವರ ಪ್ರಸನ್ನತೆಯನ್ನು ನಾವು ಬಯಸಬೇಕು ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಈ ವಿನಮ್ರತೆಯ ಭಾವನವನ್ನು ಅರ್ಜುನ ಹೇಗೆ ತೋರಿಸ್ಕೊಡ್ತಾ ಇದ್ದಾನೆ ಅಂತ ಅದರಿಂದ ನಾವು ಬಹಳ ಕಲಿಬಹುದು. ಯಾಕಂದ್ರೆ ಅರ್ಜುನ ಸಾಮಾನ್ಯ ಮನುಷ್ಯರಲ್ಲ, ಅರ್ಜುನ ಸಾಮಾನ್ಯ ಕ್ಷತ್ರಿಯರಲ್ಲ, ಕ್ಷತ್ರಿಯರಲ್ಲಿ ಸರ್ವಶ್ರೇಷ್ಠ ಕ್ಷತ್ರಿಯ ಅರ್ಜುನ. ಇನ್ಫ್ಯಾಕ್ಟ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ. ಅಂದ್ರೆ ಕೃಷ್ಣ ಹೇಳ್ತಾನೆ, ವೃಷ್ಣಿಗಳಲ್ಲಿ ನಾನೇ ವಾಸುದೇವ, ಪಾಂಡವರಲ್ಲಿ ನಾನೇ ಧನಂಜಯ. ಅಂದ್ರೆ ಅರ್ಜುನ, ಅಂದ್ರೆ ಅರ್ಜುನನ ಮಹತ್ವ ಅಷ್ಟಿದೆ. ಕೃಷ್ಣ ಸಾಕ್ಷಾತ್ ಶ್ರೀಕೃಷ್ಣ ಹೇಳ್ತಾರೆ, ನಾನೇ ಅರ್ಜುನ ಅಂತ. ಸೊ ಅಂತ ಅರ್ಜುನ ಎಂತ ಪರಾಕ್ರಮಿ ಅವನು, ನಿಮ್ಗೆಲ್ಲ ಗೊತ್ತೇ ಇದೆ. ಹೇಗೆ ಅವನ ಅಂದ್ರೆ ಎಂತೆಂತ ಒಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ದ. ದ್ರೋಣಾಚಾರ್ಯರು ಬ್ರಹ್ಮಾಸ್ತ್ರ ವಿದ್ಯೆಯನ್ನೇ ಅರ್ಜುನನಿಗೆ ಕಲಿಸ್ಕೊಡ್ತೀನಿ, ಇನ್ಯಾರಿಗೂ ಗೊತ್ತಿರಲಿಲ್ಲ, ಬರೀ ಅಶ್ವತ್ಥಾಮ ಗೊತ್ತಿದ್ದಷ್ಟೇ ದ್ರೋಣಪುತ್ರನಿಗೆ. ಆದ್ರೆ ಅವನ ದ್ರೋಣಪುತ್ರನಿಗೆ ಬಿಟ್ಟು ಅರ್ಜುನ ಒಬ್ಬನಿಗೆ ದ್ರೋಣಾಚಾರ್ಯರು ಆ ಒಂದು ಬ್ರಹ್ಮಾಸ್ತ್ರ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದು. ಯಾಕಂದ್ರೆ ಒಂದ್ಸಲಿ ದ್ರೋಣಾಚಾರ್ಯರು ನದಿಯಲ್ಲಿ ಸ್ನಾನ ಮಾಡ್ತಿದ್ದಾಗ ಒಂದು ಮೊಸಳೆ ಬಂದು ಹಿಡ್ಕೊಂಡ್ಬಿಟ್ಟಿತ್ತಂತೆ ಅವ್ರ ಕಾಲನ್ನು, ದೊಡ್ಡ ಮೊಸಳೆ. ಸೊ ದ್ರೋಣಾಚಾರ್ಯರು ಆವಾಗ ಸಹಾಯಕ್ಕೆ ಕೂಗಿದಾಗ ಎಲ್ಲರೂ ಮೂರ್ಛಿತರಾಗಿ ಯಾರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಂತೆ. ಆದ್ರೆ ಅರ್ಜುನ ಒಬ್ಬನೇ ಬಾಣ ಬಿಟ್ಟು ಆ ಮೊಸಳೆಯನ್ನು ಕೊಂದು ಮತ್ತೆ ಗುರುಗಳಾದ ದ್ರೋಣಾಚಾರ್ಯರನ್ನು ರಕ್ಷಿಸ್ತಾನಂತೆ. ಅವಾಗ ಪ್ರಸನ್ನರಾಗಿ ದ್ರೋಣಾಚಾರ್ಯರು ಹೇಳ್ತಾರೆ, ನಾನು ನಿನಗೆ ಬ್ರಹ್ಮಾಸ್ತ್ರ ವಿದ್ಯೆ ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದ್ಸಲಿ ದ್ರೋಣಾಚಾರ್ಯರು ಈ ತರ ಒಂದು ಚೊಂಬನ್ನು, ಅಂದ್ರೆ ತೂತಿದ್ದ ಚೊಂಬನ್ನು ಎಲ್ರಿಗೂ ಕೊಟ್ಟು ಹೇಳಿದ್ರಂತೆ, ಪಾಂಡವರಿಗೆ ಮತ್ತೆ ಶಿಷ್ಯರಿಗೆ ಹೋಗಿ ನದಿಯಲ್ಲಿ ನೀರು ತುಂಬಿಸ್ಕೊಂಡ್ ಬನ್ನಿ ಅಂತ. ಸೊ ಯಾರು ಮೊದಲು ಬರ್ತಾರೋ ಅವರಿಗೆ ಹೆಚ್ಚು ವಿದ್ಯೆಯನ್ನು ಕಲಿಸಬಹುದು. ನದಿ ದೂರ ಇತ್ತು, ಸೊ ಎಲ್ಲರೂ ಆ ತೂತಿಂದ ನೀರು ಹರಿತಾ ಇತ್ತು. ವಾಪಸ್ ಬರೋಷ್ಟರಲ್ಲಿ ತುಂಬಿದ ಕೊಡ ಮತ್ತೆ ಖಾಲಿ ಆಗ್ತಿತ್ತು. ಸೊ ಈ ರೀತಿಯಲ್ಲಿ ಹೋಗಿ ಬರೋದು ನಡೀತಾನೆ ಇತ್ತು. ಆದ್ರೆ ಯಾರು ಇಡೀ ಅಂದ್ರೆ ಚೊಂಬನ್ನು ನೀರು ತುಂಬಿಸಿ ತರಕ್ಕಾಗ್ಲಿಲ್ಲ. ಆದ್ರೆ ಅರ್ಜುನ ಏನ್ ಮಾಡ್ದ, ಅಲ್ಲೇ ಒಂದು ಬುದ್ಧಿ ಉಪಯೋಗಿಸಿ ಅಲ್ಲಿಂದಲ್ಲೇ ಬಾಣ ವಿದ್ಯೆಯಿಂದ ಭೂಮಿಯಿಂದ ನೀರನ್ನು ಹೊರತಂದು ಚೊಂಬಲ್ ತುಂಬಿ ತೋರಿಸ್ತಾನೆ ದ್ರೋಣಾಚಾರ್ಯರಿಗೆ.
ಸೊ ಈ ರೀತಿಯಲ್ಲಿ ದ್ರೋಣಾಚಾರ್ಯರು ಪ್ರಸನ್ನರಾಗಿ ಅವಾಗ ಹೇಳ್ತಾರೆ, ನನ್ನ ಮಗನಾದ ಅಶ್ವತ್ಥಾಮಗೆ ನಾನು ಏನೇನು ಹೇಳ್ಕೊಡ್ತೀನೋ ಎಲ್ಲವೂ ನಿಮ್ಗೆ ಆ ಎಲ್ಲ ವಿದ್ಯೆಯನ್ನು ನಿನಗೆ ಅರ್ಜುನನಿಗೆ ನಾನು ಕಲಿಸ್ಕೊಡ್ತೀನಿ ಅಂತ. ಸೊ ಅರ್ಜುನ ಯಾವ ಮಟ್ಟಕ್ಕೆ ಶ್ರೇಷ್ಠ ಅಂದ್ರೆ, ಒಂದ್ಸಲಿ ರಾತ್ರಿ ಅರ್ಜುನ ಊಟ ಮಾಡ್ತಿದ್ನಂತೆ, ರಾತ್ರಿ ಸೂರ್ಯಾಸ್ತ ಆದ್ಮೇಲೆ. ಅವಾಗ ಸಡನ್ ಆಗಿ ಇದು ಸೀಮೆ ಎಣ್ಣೆ ದೀಪ ಹಚ್ತೀವಲ್ಲ ನಾವು, ಹಿಂದಿನ ಕಾಲದಲ್ಲಿ ಹಚ್ತಿದ್ವಿ, ಈಗಿನ ಕಾಲದಲ್ಲೆಲ್ಲ ಇಲ್ಲ. ಸೊ ಆ ದೀಪ ಆರೋಯ್ತಂತೆ. ಸೊ ಅವಾಗ ಕತ್ಲಲ್ಲಿ ಊಟ ಮಾಡ್ತಿದ್ದ ಅರ್ಜುನ, ಯಾಕಂದ್ರೆ ಸಡನ್ ಆಗಿ ದೀಪ ಆರೋದ್ರೆ ಏನ್ ಮಾಡ್ತೀವಿ ನಾವು, ಒಂದು 2 ನಿಮಿಷ ಹಂಗೆ ಇರ್ತೀವಿ, ನಮ್ಗೆಲ್ಲ ಅನುಭವ ಇದೆ, ಎಷ್ಟೋ ಸಲ ಕರೆಂಟ್ ಹೋಗ್ತಾ ಇರುತ್ತೆ ದಿನದಲ್ಲಿ. ಸೊ ಅದೇ ರೀತಿಯಲ್ಲಿ ಅರ್ಜುನನಿಗೆ ಆ ಥರ ಆದಾಗ ಅವನು ಊಟ ಮಾಡ್ತಾನೆ ಇದ್ನಂತೆ, ಕತ್ಲಲ್ಲೂ ಊಟ ಮಾಡ್ತೀನಿ. ಅವಾಗ ಅವನಿಗೆ ಅರಿವಾಯ್ತಂತೆ, ನಾವು ಕತ್ಲಲ್ಲೂ ಊಟ ಮಾಡ್ಬೋದು ಅಂದ್ರೆ ಕತ್ಲಲ್ಲೂ ನಾನು ಏನ್ ಮಾಡ್ಬೋದು, ನಾನು ಅಭ್ಯಾಸ ಮಾಡ್ಬೋದು ಬಾಣ ಬಿಡೋದನ್ನ. ಸೊ ಆ ಒಂದು ಧನುರ್ವಿದ್ಯೆಯನ್ನು ಅರ್ಜುನ ಹಗಲು ರಾತ್ರಿ ಪ್ರಾಕ್ಟೀಸ್ ಅಭ್ಯಾಸ ಮಾಡಿ ಅವನು ಅದರಲ್ಲಿ ನಿಪುಣತೆಯನ್ನು ಪಡೆದಿದ್ದು. ಸೊ ಈ ರೀತಿಯಲ್ಲಿ ಅರ್ಜುನ ಬಹಳ ಏನ್ ಹೇಳೋದು, ಒಂದು ಶ್ರೇಷ್ಠ ಧನುರ್ಧಾರಿ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಅದ್ರ ಜೊತೆ ಅರ್ಜುನ ಒಂದು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ತಂದಿರುವಂತ ಒಂದು ಮಹಾನ್ ಗೋಸ್ವಾಮಿ ಅಂತ ನಾವು ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಅರ್ಜುನ ಇಲ್ಲಿ ಸ್ವರ್ಗಲೋಕಕ್ಕೆ ಹೋಗುವಂತ ಒಂದು ಪ್ರಸಂಗ ಬಂದಿತ್ತು. ಸಾಮಾನ್ಯವಾಗಿ ಈ ಶರೀರದಲ್ಲಿ ನಾವೇ ಸ್ವರ್ಗಲೋಕಕ್ಕೆ ಹೋಗಕ್ಕೆ ನಮಗೆ ಅವಕಾಶ ಇಲ್ಲ, ಅದಕ್ಕೆ ಬೇರೆ ತರ ದೇಹ ಬೇಕು, ಪುಣ್ಯ ಮಾಡಿರುವಂತಹ ಒಂದು ದೇಹ ಬೇಕು. ಆದರೆ ಅರ್ಜುನನಿಗೆ ಈ ಸ್ವಶರೀರ, ಈ ಶರೀರದಲ್ಲೇ ಸ್ವರ್ಗಲೋಕದಲ್ಲಿ ಹೋಗಿ ಅಲ್ಲಿ ರಾಜ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿತ್ತು. ಸೊ ಅವಾಗ ಅಲ್ಲಿ ಅರ್ಜುನನಿಗೆ ಊರ್ವಶಿ ಅಂತ ಅಪ್ಸರೆ ಬಂದು ಈ ರೀತಿಯಲ್ಲಿ ಅವಳು ಕೋರಿಕೆ ಮಾಡ್ತಾಳೆ, ನೀನು ಈ ಥರ ಕ್ಷತ್ರಿಯ, ನಾನು ಸುಂದರ ಸ್ತ್ರೀ, ನಾವಿಬ್ರು ಯಾಕೆ ಒಟ್ಟಿಗೆ ಓಡಾಡಬಾರ್ದು ಅಂತ ಒಂದು ಪ್ರಪೋಸಲ್ ಕೊಡ್ತಾಳೆ. ಆಗ ಅರ್ಜುನ ಹೇಳ್ತಾನೆ, ನೀನು ಊರ್ವಶಿ ಆಕ್ಚುಲಿ ಪುರೂರವನ ಹೆಂಡತಿ ಆಗಿದ್ಲು. ಸೊ ಹಾಗೆ ನೋಡಕ್ ಹೋದ್ರೆ ನೀನು ನನ್ನ ಅಜ್ಜಿ ಸಮಾನ. ಸೊ ಹೇಗೆ ನಾನು ಈ ತರ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವಾಗ ಊರ್ವಶಿ ಹೇಳ್ತಾಳೆ, ಇಲ್ಲೆಲ್ಲ ಹಾಗಲ್ಲ, ಇಲ್ಲ, ನಾವೆಲ್ಲ ಸ್ವರ್ಗವಾಸಿಗಳು, ನಮ್ಮ ದೇಹದಲ್ಲಿ ಏನು ಕೊರತೆ ಇಲ್ಲ, ನಾವು ಈ ತರ ವೃದ್ಧರಾಗೋದಿಲ್ಲ, ಅದರಿಂದ ನಮ್ಮ ದೇಹದಲ್ಲಿ ಇಂದ್ರಿಯ ತೃಪ್ತಿ ಮಾಡುವಂತಹ ಶಕ್ತಿ ನಮಗೆ ಬಹಳ ಇದೆ, ನೀನೇನು ಚಿಂತೆ ಮಾಡ್ಬೇಡ ಅಂತ. ಆದ್ರೆ ಅರ್ಜುನ ಇಲ್ಲ ಅಂತ ಹೇಳಿದಾಗ ಅವಾಗ ಅವಳು ಶಾಪ ಕೊಡ್ತಾಳೆ ಅರ್ಜುನನಿಗೆ. ಸೊ ಈ ರೀತಿಯಲ್ಲಿ ಅರ್ಜುನ ಅಂತಹ ಒಂದು ಊರ್ವಶಿ ಅಂತಹ ಸುಂದರ ಅಪ್ಸರೆಯ ಈ ಒಂದು ಪ್ರಪೋಸಲ್ ಅದನ್ನು ಕೂಡ ಆಗಲ್ಲ ಅನ್ನುವಂತಹ ಒಂದು ನಿಯಂತ್ರಣ ಇತ್ತು. ಸೊ ಈ ರೀತಿಯಲ್ಲಿ ಅರ್ಜುನ ಬರೀ ಒಂದು ಧನುರ್ಧಾರಿ ಅಂತ ಅನ್ಕೋಬಾರ್ದು ನಾವು, ಅದರ ಜೊತೆಗೆ ಅರ್ಜುನನ ಒಂದು ಆಚಾರ ಎಂಥ ಒಂದು ಅದರಿಂದ ನಾವು ಆದರ್ಶ ಒಂದು ಉದಾಹರಣೆಯಿಂದ ನಾವು ಕಲಿಬಹುದು ಅರ್ಜುನ. ಸೊ ಈ ರೀತಿಯಲ್ಲಿ ಇಂತಹ ಅರ್ಜುನ ಇಲ್ಲಿ 21ನೇ ಶ್ಲೋಕದಲ್ಲಿ ಗಾಂಡೀವ ಧಾರಿಯಾದ ಅರ್ಜುನ ಅದರ ಪ್ರಯೋಗವನ್ನು ಆಗದೆ ಎಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾನೆ ಅಂತ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಅನ್ಸುತ್ತೆ, ಈಗಿನ ಪ್ರಪಂಚದಲ್ಲಿಯೂ ನಾವು ನೋಡ್ತೀವಿ ಎಷ್ಟೋ ಜನ ಇದ್ದಾರೆ, ಅವರ ಶಕ್ತಿಶಾಲಿ ಜನ ಇರ್ತಾರೆ, ಅವರವರ ಕ್ಷೇತ್ರಗಳಲ್ಲಿ ಮುಂದುವರೆದಿರ್ತಾರೆ, ಬಹಳ ಅಂದ್ರೆ ಪ್ರಸಿದ್ಧರಾಗಿರ್ತಾರೆ. ಆದರೆ ಅವರೆಲ್ಲರೂ ಕೂಡ ಒಂದಿನ ಇದೇ ಪರಿಸ್ಥಿತಿ ಬರುತ್ತೆ ಎಲ್ಲರ ಜೀವನದಲ್ಲಿ. ಏನಪ್ಪ, ನಮ್ಮ ಶಕ್ತಿಗಳೆಲ್ಲ ನಮ್ಮಿಂದ ಒಂದು ಕ್ಷಣದಲ್ಲಿ, ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ, ಒಂದೇ ಒಂದು ಕ್ಷಣದಲ್ಲಿ ನನ್ನ ಎಲ್ಲಾ ಶಕ್ತಿಗಳನ್ನು ಕಣ್ಮರೆಯಾಗಿ ಹೋಯಿತು. ಒಂದು ಕ್ಷಣದಲ್ಲಿ, ಹೆಚ್ಚು ಸಮಯ ಬೇಕಿಲ್ಲ ಅಲ್ವಾ? ಎಷ್ಟೋ ಸಲ ನಾವು ನೋಡ್ತೀವಿ, ಎಲ್ಲ ಅಂದ್ರೆ ಒಳ್ಳೆ ಸ್ವಾಸ್ಥ್ಯದಲ್ಲಿರುವಂಥವರು ಕೂಡ ಅವರ ನಿದ್ದೆಯಲ್ಲೇ ತೀರೋಗ್ತಾರೆ ಎಷ್ಟೋ ಜನ, ಅಥವಾ ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಹೋಗುತ್ತೆ, ಇನ್ಯಾರಿಗೋ ಸಡನ್ ಆಗಿ ಕ್ಯಾನ್ಸರ್ ಬಂತು ಅಂತ ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ನೋಡಿದ್ರೆ ಎಷ್ಟೋ ಜನ ಬರೀ ವಯಸ್ಸಾದವರೇ ಈ ತರ ಅನುಭವಿಸ್ಬೇಕು ಅಂತ ಏನಿಲ್ಲ. ಎಷ್ಟೋ ಜನ ನಾನು ನೋಡಿದ್ದೀನಿ ಈಗಿನ ಕಾಲದಲ್ಲಂತೂ ಚಿಕ್ಕವರು ಕೂಡ ಸಡನ್ ಆಗಿ ಈ ತರ ಜೀವನದಲ್ಲಿ ಒಂದು ಅಡಚಣೆಗಳು ಬಂದ್ಬಿಡುತ್ತೆ. ಸೊ ಅದಕ್ಕೆ ಬರಕ್ಕೆ ಮುಂಚೆ ನಾವೇನ್ ಅರ್ಥ ಮಾಡ್ಕೋಬೇಕು, ಈ ಶಕ್ತಿ ನಮ್ಮದಲ್ಲ, ಅದರಿಂದ ಈ ಶಕ್ತಿ ಬೇರೆ, ನಮ್ಮ ಭಗವಂತ ನಮಗೆ ಕೊಟ್ಟಿರೋದ್ರಿಂದ ನಾವೇನ್ ಮಾಡ್ಬೇಕು, ಅದನ್ನು ಅವನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ನಾವು ಕಾಯಬಾರ್ದು. ಏನಕ್ಕೆ ಕಾಯಬಾರ್ದು? ಈ ತರ ಒಂದು ಪರಿಸ್ಥಿತಿಗಳು ಬರೋ ತನಕ ಕಾಯಬಾರ್ದು. ಎಷ್ಟೋ ಸಲ ಜನ ಹೇಳ್ತಾರೆ, ಇದೆಲ್ಲ ಆಧ್ಯಾತ್ಮಿಕ ಜೀವನ ಅನ್ನೋದು ವೃದ್ಧರಿಗೆ, ನಾವು ಯುವಕರು ನಾವು
ನಾವು ತುಂಬಾ ಅಂದ್ರೆ ಬ್ಯುಸಿ ಇದ್ದೀವಿ, ನಮಗೆ ಇದು ಮಾಡಬೇಕು ಅದು ಮಾಡಬೇಕು ಅಲ್ಲಿ ಓಡಬೇಕು ಇಲ್ಲಿ ಓಡಬೇಕು, ನೀವು ಈ ತರ ಹರೇ ಕೃಷ್ಣ ಜಪ ಮಾಡ್ಕೊಂಡು ಇರು ಅಂದ್ರೆ ನಾವು ಹೇಗೆ ಜೀವನ ನಡೆಸೋದು ಅಂತ ಎಷ್ಟೋ ಜನ ಹೇಳ್ತಾರೆ. ಆದ್ರೆ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಒಂದು ಹರೇ ಕೃಷ್ಣ ಜಪ ಮಾಡೋದು ಅಥವಾ ಭಕ್ತರಾಗೋದು ಅದು ನಮ್ಮ ನಿರಂತರ ಜೀವನದ ಒಂದು ಏನ್ ಹೇಳ್ಬೋದು, ಒಂದು ಗ್ಲಿಂಪ್ಸ್ ಅಂತ ಹೇಳ್ಬೋದು. ಅಂದ್ರೆ ನಾವು ನಡೆಸಬೇಕಾದಂತ ಒಂದು ನಿರಂತರ ಆಧ್ಯಾತ್ಮಿಕ ಜೀವನ, ಅದರ ಒಂದು ಅಂಶವನ್ನು ನಾವೀಗ ನೋಡ್ತಾ ಇದ್ದೀವಿ. ನಾವೆಷ್ಟೇ ಮಾಲಾ ಮಾಡ್ತಿರ್ಬೋದು, 4, 8, 16 ಮಾಲೆಗಳನ್ನು ನಾವು ಜಪ ಮಾಡ್ತಾ ಇರ್ಬೋದು, ಆದ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಶುರು ಆಗ್ತಾ ಇದೆ. ಸೊ ಅದು ಎಷ್ಟು ಬೇಗ ಶುರು ಮಾಡಿದ್ರೆ ಅಷ್ಟು ಒಳ್ಳೇದು ನಮಗೆ. ಈಗ ಅದೇ ಪ್ರಶ್ನೆ ನಾವು ಉಲ್ಟಾನು ಮಾಡಿ ಕೇಳ್ಬೋದು. ಈಗ ವಿದ್ಯಾಭ್ಯಾಸಕ್ಕೆ 5 ವರ್ಷದಲ್ಲಿ ಯಾಕಪ್ಪ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಅಥವಾ ಯಾಕಪ್ಪ ನಾವು ಶಾಲೆಗೆ ಚಿಕ್ಕ ಮಕ್ಕಳನ್ನು ಯಾಕೆ ಕಳಿಸ್ಬೇಕು, 55 ವರ್ಷದಲ್ಲಿ ಯಾಕಪ್ಪ ನಾವು ಶಾಲೆಗೆ ಹೋಗ್ಬಾರ್ದು ಅಂತ ಕೇಳ್ಬೋದು. ಅದೇ ಪ್ರಶ್ನೆ. ಅವಾಗ ಜನ ಹೇಳ್ತಾರೆ, 55 ವರ್ಷದಲ್ಲಿ ಯಾರಪ್ಪ ಹೋಗ್ತಾರೆ ಶಾಲೆಗೆ? ಅವಾಗ ಶಾಲೆಗೆ ಯಾಕಂದ್ರೆ ಮುಂಚೆ ನಾವು 5 ವರ್ಷದಲ್ಲಿ ಶಾಲೆಗೆ ನಾವು ಹೋದ್ರೆ ನಾವು ಮತ್ತೆ ಶಿಕ್ಷಣೆಯನ್ನು ಪಡೆದು ಮತ್ತೆ ನಾವು ಏನಾದ್ರೂ ಮಾಡ್ಬೋದು, ಸಮಾಜದಲ್ಲಿ ಏನಾದ್ರೂ ನಾವು ಒಂದು ಪದವಿಯನ್ನು ಪಡಿಬಹುದು, ಮತ್ತೆ ಸಮಾಜದಲ್ಲಿ ಏನಾದ್ರೂ ಮಾಡಬಹುದು. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಾವು ಬೇಗ ಶುರು ಮಾಡಿದ್ರೆ, ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ 5 ವರ್ಷದಲ್ಲಿ ಶುರು ಮಾಡ್ಬೇಕು. ಕೌಮಾರಂ ಆಚರೇತ್ ಪ್ರಜ್ಞೆ. 5 ವರ್ಷದಲ್ಲಿ ಶುರು ಮಾಡಿದ್ರೆ ಮತ್ತೆ ನಾವು ಹೋಗಿ ನಮ್ಮ ಜೀವನ ಪರ್ಯಂತ ಆ ಭಕ್ತಿ ಮಾರ್ಗದಲ್ಲಿ ಮುಂದುವರೆದು ಮತ್ತೆ ಬೇರೆಯವರಿಗೆ ನಾವು ಅದನ್ನು ಹಂಚ್ಬೋದು. ನಾವು ಲೇಟ್ ಶುರು ಮಾಡಿದ್ರೆ ಮತ್ತೆ ಅದೇ ರೀತಿಯಲ್ಲಿ ನಮಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ನಮ್ಮ ಅನುಭವಗಳಿರುತ್ತೆ, ನಮ್ಮ ಏನ್ ಹೇಳೋದು, ನಮ್ಮ ಒಂದು ಮನಸ್ಸು ಗಟ್ಟಿಯಾಗ್ಬಿಟ್ಟಿರುತ್ತೆ. ಹೇಗೆ ನಾವು ಜೀವನದಲ್ಲಿ ನಾವು ವಯಸ್ಸಾಗ್ತಾ ಏನಾಗುತ್ತೆ, ಮನಸ್ಸು ಗಟ್ಟಿ ಆಗ್ಬಿಡುತ್ತೆ. ನಾವು ಮತ್ತೆ ಬದಲಾಯಿಸಲಿಕ್ಕೆ ತುಂಬಾ ಕಷ್ಟ ಅದನ್ನು. ಸೊ ಅದೇ ರೀತಿಯಲ್ಲಿ ನಾವು ಇಲ್ಲಿ ಅರ್ಜುನನ ಉದಾಹರಣೆಯಿಂದ ಅರ್ಥ ಮಾಡ್ಕೋಬಹುದು, ನಾವು ಹೇಗೆ ಭಕ್ತಿಯಲ್ಲಿ ನಾವು ಮುಂದುವರಿಬೇಕು, ವಿನಮ್ರತೆಯಿಂದ ನಮ್ಮ ಶಕ್ತಿ ನಮ್ಮದಲ್ಲ ಅಂತ ಅರ್ಥ ಮಾಡಿಕೊಂಡು ನಾವು ಯಾವಾಗಲೂ ಆ ಒಂದು ವೈಷ್ಣವರನ್ನು ಎಲ್ಲರನ್ನು ಗೌರವಿಸ್ತಾ ಮುಂದುವರಿಬೇಕು. ಸೊ ಈಗ ಮತ್ತೆ ಈ 42ನೇ ಶ್ಲೋಕದಲ್ಲಿ ನಾವು ಇವತ್ತಿನ ಶ್ಲೋಕದಲ್ಲಿ ನೋಡಿದ್ರೆ ಇಲ್ಲಿ ಯುಧಿಷ್ಠಿರನ್ ಏನ್ ಮಾಡ್ತಾ ಇದ್ದಾನೆ, ಈಗ ಅರ್ಜುನ ಈ ಪ್ರಸಂಗವನ್ನು ಅನುಭವಿಸಿ ಬಂದು ಯುಧಿಷ್ಠಿರನಿಗೆ ಹೇಳಿದ್ದಾನೆ, ಈ ತರ ಕೃಷ್ಣ ವಾಪಸ್ ಸ್ವಧಾಮಕ್ಕೆ ಹಿಂತಿರುಗಿದ್ದಾನೆ. ಸೊ ಇವಾಗ ಯದುವಂಶದವರು ಎಲ್ಲರೂ ಕೂಡ ಜಗಳ ಕಾಯ್ದು ಅವರು ಕೂಡ ಅವರ ದೇಹವನ್ನು ತ್ಯಜಿಸಿದ್ದಾರೆ. ಸೊ ಈಗ ಯದುವಂಶದಲ್ಲಿ ಯಾರೂ ಇಲ್ಲ, ನಿಮ್ಗೆಲ್ಲ ಆ ಕಥೆ ಗೊತ್ತಿದೆ. ಸೊ ಇವಾಗ ಯಾರೂ ಇಲ್ಲ, ಎಲ್ಲರೂ ಇವಾಗ ದ್ವಾರಕೆಯಲ್ಲಿ ಯಾರು ನಮ್ಮ ವಂಶದವ್ರು ಯಾರೂ ಇಲ್ಲ. ಸೊ ಅವಾಗ ಯುಧಿಷ್ಠಿರನಿಗೆ ಅರ್ಥ ಆಯ್ತು, ಇವಾಗ ಶ್ರೀಕೃಷ್ಣ ಕಣ್ಮರೆಯಾದ ಮೇಲೆ ಮತ್ತೆ ನಾನು ಇಲ್ಲಿ ರಾಜ್ಯಭಾರ ಮಾಡಿ ಏನು ಸುಖ. ಅದೇ ಸಮಯದಲ್ಲಿ ಏನಾಯ್ತು, ಕಲಿಯ ಪ್ರಭಾವ ಹೆಚ್ಚಾಗ್ಲಿಕ್ಕೆ ಶುರುವಾಯಿತು. ಕಲಿ ಅಂದ್ರೆ ಏನು, ಪ್ರಭುಪಾದವ್ರು ಹೇಳ್ತಾರೆ ಕ್ವಾರಲ್ ಅಂಡ್ ಹಿಪೋಕ್ರಸಿ. ಸೊ ಈ ರೀತಿಯಲ್ಲಿ ಕ್ವಾರಲ್ ಅಂದ್ರೆ ಜಗಳ, ನಾವು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಿಪೋಕ್ರಸಿ ಅಂದ್ರೆ ಏನಪ್ಪ, ಹಿಪೋಕ್ರಸಿ ಅಂದ್ರೆ ಹೇಳೋದೊಂದು ಮಾಡೋದೊಂದು. ಸೊ ಈ ರೀತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕಲಿಯುಗ ಪಾವನ ಕಲಿಭಯ ನಾಶನ ಅಂತ ಒಂದು ಹಾಡಿದೆ. ಅದರಲ್ಲಿ ಬರುತ್ತೆ ಈ ಒಂದು ಡ್ಯೂಪ್ಲಿಸಿಟಿ ಅಂತ ಹೇಳ್ತೀವಿ ನಾವು ಇಂಗ್ಲಿಷಲ್ಲಿ, ಹೇಳೋದೊಂದು ಮಾಡೋದೊಂದು. ಇಂತಹ ಒಂದು ಕಲ್ಮಶವಾದ ಒಂದು ಮನಸ್ಥಿತಿಯನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ನಾಶ ಮಾಡ್ತಾರೆ. ಸೊ ಈ 2 ಪ್ರಭಾವ ಕಲಿಯಿಂದ ಬರುತ್ತೆ. ಯಾವುದು, ಜಗಳ ಕಾಯೋದು ಮತ್ತೆ ಈ ಡ್ಯೂಪ್ಲಿಸಿಟಿ. ಸೊ ಇವಾಗ ಕಲಿಯ ಪ್ರಭಾವ ಹೆಚ್ಚಾಗ್ತಾ ಇದ್ದಂತೆ ಯುಧಿಷ್ಠಿರ ಮಹಾರಾಜರಿಗೆ ಅರ್ಥ ಆಗುತ್ತೆ, ಇದು ಇನ್ನೊಂದು ಕಾರಣ, ನಾನೀಗ ನನ್ನ ರಾಜ್ಯವನ್ನು ನನ್ನ ಮೊಮ್ಮಗನಾದ ಪರೀಕ್ಷಿತನಿಗೆ ಒಪ್ಪಿಸಿ ನಾನು ಹೊರಡಬೇಕು ಅಂತ. ಸೊ ಅಷ್ಟರಲ್ಲಿ ಪರೀಕ್ಷಿತ್ ರಾಜ ಬೆಳೆದವನಾಗಿದ್ದ. ಸೊ ಅವನಿಗೆ ಯುಧಿಷ್ಠಿರ ಮಹಾರಾಜ ಹಸ್ತಿನಾಪುರದ ರಾಜನಾಗಿ ಪಟ್ಟಾಭಿಷೇಕ ನಡೆಸಿ, ಅದಾದ್ಮೇಲೆ ಇದು ವಜ್ರನಾಭ ಯಾರು, ಶ್ರೀಕೃಷ್ಣನ ಮರಿಮೊಮ್ಮಗ, ಕೃಷ್ಣನ ಮಗ ಪ್ರದ್ಯುಮ್ನನ ಮಗ ಅನಿರುದ್ಧನ ಮಗ ವಜ್ರನಾಭ. ಸೊ ವಜ್ರನಾಭನನ್ನು ಮಥುರಾ ಕ್ಷೇತ್ರದಲ್ಲಿ ರಾಜನಾಗಿ ಪಟ್ಟಾಭಿಷೇಕ ಮಾಡಿ ಮತ್ತೆ ಯುಧಿಷ್ಠಿರ ಈಗ ತಯಾರಾಗಿದ್ದಾರೆ ಎಲ್ಲಿಗೆ ಹೋಗ್ಲಿಕ್ಕೆ, ಹಿಮಾಲಯದ ಕಡೆ ಹೋಗ್ಲಿಕ್ಕೆ. ಸೊ ಈ ಒಂದು 42ನೇ ಶ್ಲೋಕದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ, ಯುಧಿಷ್ಠಿರ ಮಹಾರಾಜ ಹೇಗೆ ಅವನ ದೇಹ ತ್ಯಾಗ ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದಾನೆ ಅಂತ ಇದರಲ್ಲಿ ವಿವರಣೆ ಇದೆ. ಪಂಚಭೂತಗಳಿಂದಾದ ಸ್ಥೂಲ ದೇಹವನ್ನು ತ್ರಿಗುಣದಲ್ಲಿ ಲೀನಗೊಳಿಸಿ ಅವುಗಳನ್ನು ಮಹತ್ತತ್ವದಲ್ಲಿ ಸೇರಿಸಿದನು. ಸೊ ಇಲ್ಲಿ ಪ್ರಭುಪಾದವರು
ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ, ಯುಧಿಷ್ಠಿರ ಮಹಾರಾಜ್ ಏನ್ ಮಾಡಿದ್ದು, ಪ್ರಕ್ರಿಯೆ, ಸೃಷ್ಟಿಯ ಪ್ರಕ್ರಿಯೆಯನ್ನು ಹಿಮ್ಮುಖಗೊಳಿಸಿದನು. ಯಾಕೆ? ಈಗ ಸ್ಥೂಲ ಶರೀರ ಅಂದ್ರೆ ಈ ಪಂಚಮಹಾಭೂತ ಶರೀರವನ್ನು ಏನ್ ಮಾಡಿದ ನಾನು ತ್ರಿಗುಣದಿಂದ, ಇಲ್ಲಿ ತ್ರಿಗುಣಗಳಲ್ಲಿ, ತ್ರಿಗುಣ ಅಂದ್ರೆ ಯಾವ್ದಪ್ಪ? ಸತ್ವ, ರಜೋ, ತಮೋಗುಣ, ಅದಲ್ಲಿ ಲೀನಗೊಳಿಸಿ, ಅಂದ್ರೆ ಅದು ಸ್ಥೂಲ ಆಗೋಯ್ತು ಈಗ. ಯಾಕಂದ್ರೆ ಈ ರಜೋಗುಣ, ಸತ್ವಗುಣ ಮತ್ತೆ ತಮೋಗುಣ ಇದು ಮಾನಸಿಕ ಒಂದು ಪ್ರಭಾವ. ಅದು ಸೊ ಮನಸ್ಸಿನ ಒಂದು ಮನಸ್ಸಿನ ಮೇಲೆ ಆಗುವಂತ ಪ್ರಭಾವಗಳು ಅದು ಸ್ಥೂಲ ಶರೀರದಲ್ಲಿ ಬರುತ್ತೆ. ಸೊ ಅದರಲ್ಲಿ ಲೀನಗೊಳಿಸಿ ಅವುಗಳನ್ನು ಮಹತ್ತತ್ವದಲ್ಲಿ ಸೇರಿಸಿದನು. ಮಹತ್ತತ್ವ ಅಂದ್ರೆ ಅದು ಇನ್ನೂ ಒಂದು ಸೂಕ್ಷ್ಮವಾದ ಒಂದು ಸೃಷ್ಟಿಯ ಒಂದು ಪದಾರ್ಥ. ಸೊ ಈ ರೀತಿಯಲ್ಲಿ ಸ್ಥೂಲ ಶರೀರವನ್ನು ಸೂಕ್ಷ್ಮ ಶರೀರದಲ್ಲಿ ಯುಧಿಷ್ಠಿರ ಮಹಾರಾಜ ಏನ್ ಮಾಡಿದ್ದು, ಲೀನಗೊಳಿಸ್ತಾ ಹೋದ. ಸೊ ಇದು ಒಂದು ಆಕ್ಚುಲಿ ಇದೊಂದು ಸೈನ್ಸ್ ಅಂತ ಹೇಳ್ಬೋದು, ವಿಜ್ಞಾನ. ಹೇಗೆ ದೇಹ ತ್ಯಾಗ ಮಾಡಬೇಕು ಅನ್ನೋದು ಅದಕ್ಕೆ ಒಂದು ವಿದ್ಯೆ ಇದೆ. ಈಗಿನ ಕಾಲದಲ್ಲಿ ಅದು ನಾವೆಲ್ಲರೂ ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ಯುಧಿಷ್ಠಿರ ಮಹಾರಾಜ್ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ ಹೇಗೆ ನಾವು ಸರಿಯಾದ ಸಮಯಕ್ಕೆ ಎಲ್ಲವನ್ನು ಬಿಟ್ಟು ನಾವು ರೆಡಿಯಾಗಿರ್ಬೇಕು. ಎಲ್ಲವನ್ನು ಬಿಟ್ಟು ನಾವು ನಮ್ಮ ನಿಜವಾದ ಕಾರ್ಯ ಯಾವುದು, ನಮ್ಮ ನಿಜವಾದ ಕಾರ್ಯ ಏನು, ಭಗವಂತನ ಕಡೆ ಹೋಗೋದು. ಸೊ ಇಲ್ಲಿ ಪ್ರಭುಪಾದ್ ಅವರು ಕೆಲವೇ 2 ಶ್ಲೋಕ ಹಿಂದೆ ಪ್ರಭುಪಾದ್ ಅವರು ವಿಸ್ತಾರ ಮಾಡ್ತಾರೆ. ಈಗಿನ ಕಾಲದಲ್ಲಿ ನಮ್ಮ ರಾಜಕಾರಣಿಗಳೇ ಆಗಲಿ ಅಥವಾ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲೇ ಏನಾಗಿದೆ ಅಂದ್ರೆ ಎಲ್ಲರೂ ಕೂಡ ರಿಟೈರ್ಮೆಂಟ್ ಅನ್ನೋದು ಫೋರ್ಸ್ ಬಲವಂತವಾಗಿ ಮಾಡಿದ್ರೆ ಮಾತ್ರ ಜನ ರಿಟೈರ್ ಆಗ್ತಾರೆ, ಇಲ್ಲ ಅಂದ್ರೆ ಯಾರು ರಿಟೈರ್ ಆಗ್ಲಿಕ್ಕೆ ರೆಡಿ ಇಲ್ಲ. ಕೆಲವೇ ತಿಂಗಳ ಹಿಂದೆ ನಮ್ಮ ಕಂಪನಿಯಲ್ಲಿ ಯಾರೋ ಒಬ್ರು ರಿಟೈರ್ ಆದ್ರು. ಸೊ ಅವರು ರಿಟೈರ್ಮೆಂಟ್ ಸ್ಪೀಚ್ ಕೊಡುವಾಗ ಹೇಳ್ತಾ ಇದ್ರು, ಯಾಕೆ ಈ ತರ 65ನೇ ವರ್ಷದಲ್ಲಿ ರಿಟೈರ್ಮೆಂಟ್ ಬೇಕು? ಏನ್ ನಮ್ಮ ಮನಸ್ಸೇನು ಕೆಲಸ ಮಾಡ್ತಿಲ್ವಾ? ಈಗ 65 ವರ್ಷ ವಯಸ್ಸಾಗೋದ್ರೆ ಆಕ್ಚುಲಿ ನಾನು ಈಗಲೂ ಕೂಡ ಒಂದು ಮಗು ಇದ್ದ ಹಾಗೆ, ಆದ್ರಿಂದ ನನಗೆ ಈ ರಿಟೈರ್ಮೆಂಟ್ ಅನ್ನೋ ಶಬ್ದ ನನಗೆ ಇಷ್ಟ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಅವರ ಸ್ಪೀಚಲ್ಲಿ. ಸೊ ನಾನು ಅವಾಗ ಅನ್ಕೋತಾ ಇದ್ದೆ, ಇದು ಯುಧಿಷ್ಠಿರ ಮಹಾರಾಜನಿಗೆ ವಿರುದ್ಧವಾದ ಒಂದು ಮನೋಭಾವನೆ. ಯುಧಿಷ್ಠಿರ ಮಹಾರಾಜ ಯಾರು ಹೇಳದೇ ಇದ್ರು ಬಿಟ್ಟು ಹೋಗ್ತಾ ಇರ್ತಾರೆ ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಬಲವಂತ ಮಾಡಿದ್ರು ಕೂಡ ಜನ ಪದವಿಯನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಕೊನೆ ಉಸಿರಿನ ತನಕ ಜನ ಆ ಪದವಿಗೆ ಹಿಡ್ಕೋತಾರೆ. ಹೇಗಾದ್ರೂ ಮಾಡಿ ನಾನು ರಿಟೈರ್ ಆಗೋದಿಲ್ಲ, ಯಾರಾದ್ರೂ ಓಡಿಸಿದ್ರೆ ಮಾತ್ರ ನಾನು ಹೋಗ್ತೀನಿ, ಇಲ್ಲ ಓಡಿಸಿದ್ರು ಪರವಾಗಿಲ್ಲ ಅಲ್ಲೇ ಕೂತ್ಕೋತೀನಿ ಆದಷ್ಟು ಅಂತ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ. ಯಾಕೆ ಅಂದ್ರೆ ಆ ಮುಂದೆ ಏನಿದೆ ಅಂತ ಜನರಿಗೆ ಅರಿವೇ ಇಲ್ಲ. ಎಲ್ಲರೂ ಕೂಡ ಆ ದೇಹ ಬುದ್ಧಿಯಲ್ಲಿ ನಾನು ಈ ದೇಹದ ಸಂಬಂಧಗಳೇನಿದೆಯೋ ಅದರಲ್ಲಿ ನಾನು ಮುಳುಗಿದ್ದೀನಿ ಅಷ್ಟೇ ಇರೋದು ಈ ಜೀವನದಲ್ಲಿ. ಸೊ ಈ ಒಂದು ಭಾವನೆ ಇದ್ರೆ ಮತ್ತೆ ಮುಂದೆ ಏನ್ ಬರ್ತಾ ಇದೆ ಅಂತ ಗೊತ್ತೇ ಇಲ್ಲ ನಮ್ಗೆ. ಸೊ ಅದಕ್ಕೆ ಭಾಗವತದಲ್ಲಿ ಹೇಳಲಾಗಿದೆ, ದೇಹಾಪತ್ಯ ಕಲತ್ರಾದಿಷು ಆತ್ಮ ಸೈನ್ಯೇಷು ಅಸತ್ಸು ಅಪಿ ತೇಷಾಂ ಪ್ರಮತ್ತ ನಿಧನಂ ಪಶ್ಯನಪಿ ನ ಪಶ್ಯತಿ. ಕಣ್ಣು ಮುಂದೆ ನಾವು ನೋಡ್ತಾ ಇದೀವಿ ಎಷ್ಟೋ ಜನ ಈ ತರ ಮೃತ್ಯುಗೆ ಒಳಗಾಗಿ ಹೋಗ್ತಾ ಇದ್ದಾರೆ, ಒಂದಾದ್ಮೇಲೆ ಒಂದು. ನಮ್ಮ ಪೂರ್ವಜರು ಎಲ್ಲರೂ ಹೋಗಿದ್ದಾರೆ, ನಾವು ಹೋಗ್ಬೇಕು, ಆ ದಿನ ಹತ್ರ ಬರ್ತಾ ಇದೆ. ಆದ್ರೂ ಕೂಡ ನಾವೇನ್ಕೋತೀವಿ, ದೇಹಾಪತ್ಯ ಕಲತ್ರಾದಿಷು ಆತ್ಮ ಸೈನ್ಯೇಷು ಅಸತ್. ನಮ್ಮ ಸಂಬಂಧಿಕರು ನನ್ನ ರಕ್ಷಣೆ ಮಾಡ್ತಾರೆ, ಏನೋ ಶರೀರಕ್ಕೆ ಏನಾದರೂ ಆದ್ರೆ ನನಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸ್ತಾರೆ, ನನಗೆ ಏನೋ ಒಂದು ಸರಿ ಹೋಗುತ್ತೆ ಅಂತ ಒಳಗೆ ನಮ್ಗೆ ಅನ್ಸುತ್ತೆ. ನಡೀತಾ ಇರುತ್ತೆ ಇದು, ಆದಷ್ಟು ದಿನ ಇದನ್ನು ಮುಂದುವರಿಸಬೇಕು ಹೇಗಾದ್ರೂ ಅಂತ ನಮ್ಗೆ ಅನ್ಸುತ್ತೆ. ಸೊ ಈ ರೀತಿಯಲ್ಲಿ ಈ ಮಾಯಾ ಮೋಹಕ್ಕೆ ಸಿಕ್ಕಿ ನಾವು ಮರೆತು ಹೋಗ್ತೀವಿ. ಮೃತ್ಯು ಬಂದಾಗ ಅದು ಯಾರಿಗೂ ಕಾಯೋದಿಲ್ಲ. ಅರ್ಜುನನು ಇಲ್ಲಿ ಹೇಳ್ತಾ ಇದ್ದಾನೆ, ಒಂದು ಕ್ಷಣದಲ್ಲಿ ಎಲ್ಲವೂ ಮಾಯ ಆಗ್ಬಿಡುತ್ತೆ. ಭಗವಂತನೇ ಮೃತ್ಯು ರೂಪದಲ್ಲಿ ಬರೋದು. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತೆ ಅಂತ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯ. ಸೊ ಎಲ್ಲವನ್ನು ಭಗವಂತ ಹರಸಿ, ಅದಕ್ಕೆ ಭಗವಂತನ ಹೆಸರು ಹರಿ ಅಂತ. ಹರಿ ಭಗವಂತ ನಮ್ಮ ಎಲ್ಲ ಯಾರು ಪ್ರಾಮಾಣಿಕ ಭಕ್ತರು ಇರ್ತಾರೋ ಅವರ ಎಲ್ಲ ಭೌತಿಕ ಆಸಕ್ತಿಗಳನ್ನು ಕಿತ್ತು ಎಳೆದು ಏನ್ ಮಾಡ್ತಾನೆ, ಒಬ್ಬನನ್ನು ಬಿಟ್ಟು ಬೇರೆ ಏನೋ ಆಶ್ರಯ ಇಲ್ಲದಿರುವಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಭಕ್ತರ ಜೀವನದಲ್ಲಿ. ಸೊ ಈ ರೀತಿಯಲ್ಲಿ ಭಗವಂತ ಕಾಲ ರೂಪದಲ್ಲಿ ಬಂದು ಬಲವಂತವಾಗಿ ಎಲ್ಲವನ್ನು ಎಳ್ಕೊಳ್ಳೋ ಮುಂಚೆ ನಾವೇ ಅದನ್ನು ಬಿಟ್ಟು ಬಿಡೋದು, ಅದು ನಿಜವಾದ ಬುದ್ಧಿವಂತರ ಒಂದು ಲಕ್ಷಣ. ಸೊ ಯುಧಿಷ್ಠಿರ ಮಹಾರಾಜಲ್ಲಿ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಹೇಗೆ ರಿಟೈರ್ಡ್ ಲೈಫಲ್ಲಿ ಪ್ರವೇಶ ಮಾಡಬೇಕು ಅಂತ. ರಿಟೈರ್ಡ್ ಲೈಫಲ್ಲಿ ಯಾರು ನಮ್ಮನ್ನು ಓಡಿಸಬಾರ್ದು, ನಾವೇ ರಿಟೈರ್ ಆಗಬೇಕು. ಸರಿಯಾದ ಸಮಯ ಬಂದಾಗ
ಎಲ್ಲವನ್ನು ಬಿಟ್ಟು ನಾವು ಅನ್ಕೋಬಾರ್ದು ನಾನಿಲ್ದೆ ಹೇಗಪ್ಪ ನಡೆಯುತ್ತೆ, ನಾನಿಲ್ದೆ ಹೇಗಪ್ಪ ನನ್ನ ಮಕ್ಕಳು ನೋಡ್ಕೋತಾರೆ, ನನ್ನ ವ್ಯಾಪಾರ ಹೇಗಪ್ಪ ನಡೆಯುತ್ತೆ ಅಂತ ಅನ್ಕೋಬಾರ್ದು ನಾವು. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಹಲವಾರು ಉದಾಹರಣೆ ಕೊಡ್ತಾರೆ. ಪ್ರಭುಪಾದವರು ಹೇಳ್ತಾರೆ, ಒಬ್ರು ಕಾರ್ಡಿಯಾಲಜಿಸ್ಟ್ ಇದ್ರಂತೆ. ಕಾರ್ಡಿಯಾಲಜಿಸ್ಟ್ ಅಂದ್ರೆ ನಮ್ಮ ಇನ್ನೊಂದು ತರ ನಿಜವಾದ ಹೃದಯ ರೋಗವನ್ನು ನಾವು ಭಾಗವತದಲ್ಲಿ ಹೃದ್ರೋಗ ಅಂದ್ರೆ ಅದು ಬೇರೆ ರೂಪದಲ್ಲಿ ಹೃದ್ರೋಗ ಅಂತ ಹೇಳಲಾಗಿದೆ. ನಮ್ಮ ಅನರ್ಥಕ್ಕೆ ಹೃದ್ರೋಗ ಅಂತ ಹೇಳ್ತೀವಿ. ಆದ್ರೆ ಈ ಕಾರ್ಡಿಯಾಲಜಿಸ್ಟ್ಗಳು ನಮ್ಮ ಹೃದಯದ ರೋಗವನ್ನು ಸರಿ ಮಾಡುವಂತ ಚಿಕಿತ್ಸೆ ಮಾಡ್ತಾರಲ್ಲ. ಸೊ ಅವರೊಬ್ರು ಇದ್ರಂತೆ ಕಲ್ಕತ್ತಾದಲ್ಲಿ. ಸೊ ಅವರು ಎಷ್ಟೋ ಜನ ಈ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆದವರನ್ನು ಅವರು ಆಪರೇಟ್ ಮಾಡಿ ಅವರಿಗೆ ಜೀವ ಉಳಿಸಿದ್ರಂತೆ. ಆದ್ರೆ ಈ ಕಾರ್ಡಿಯಾಲಜಿಸ್ಟೇ ಒಂದಿನ ಈ ತರ ಟ್ರೈನಲ್ಲಿ ಹೋಗ್ತಿದ್ದಾಗ ಟ್ರೈನಲ್ಲೇ ಅವರ ಮೃತ್ಯು ಆಗೋಯ್ತಂತೆ ಹಾರ್ಟ್ ಅಟ್ಯಾಕ್ ಇಂದ. ಆ ಟ್ರೈನಲ್ಲಿ ಯಾರು ಇರ್ಲಿಲ್ಲ ಅವರ ರಕ್ಷಣೆ ಮಾಡ್ಲಿಕ್ಕೆ. ಈ ರೀತಿಯಲ್ಲಿ ಯಾವಾಗ ಏನಾಗುತ್ತೆ ಯಾರಿಗೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಅದಕ್ಕೆ ಮುಂಚೆನೆ ನಾವು ನಮ್ಮ ಜೀವನವನ್ನು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಈ ರೀತಿಯಲ್ಲಿ ಯುಧಿಷ್ಠಿರ ಮಹಾರಾಜ್ ತೋರಿಸ್ಕೊಟ್ಟ ಹಾಗೆ ನಾವು ರಿಟೈರ್ಮೆಂಟ್ ಮಾಡುವ ಆ ಒಂದು ನಿವೃತ್ತಿ ಜೀವನ ಅಂತ ಹೇಳ್ತೀವಲ್ಲ ನಾವು. ನಿವೃತ್ತಿ ಜೀವನ ಅಂದ್ರೆ ನಾವು ಎಲ್ಲವನ್ನು ಭಗವಂತನಿಗೋಸ್ಕರ ಮಾಡುವಂತ ಒಂದು ಜೀವನ. ಆ ಜೀವನವನ್ನು ನಾವು ಈಗಲೇ ಒಪ್ಕೋಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡಿರ್ಬೇಕು. ನಾವು ನಮ್ಮ ಯೌವನದಿಂದ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಅಭ್ಯಾಸ ಮಾಡ್ಕೊಂಡು ಬಂದಿದ್ರೆ, ಆ ರುಚಿಯನ್ನು ಬೆಳೆಸ್ಕೊಂಡಿದ್ರೆ, ಆವಾಗ ನಾವು 55 ವರ್ಷದಲ್ಲಿ ಅಥವಾ 60 ವರ್ಷದಲ್ಲಿ 65ನೇ ವಯಸ್ಸಿನಲ್ಲಿ ನಾವು ಏನ್ ಮಾಡ್ಬೋದು, ನಾವು ಇದನ್ನ ಬಿಟ್ಟು ಮತ್ತೆ ಅದರಲ್ಲಿ ಮುಂದುವರಿಬಹುದು. ಆದ್ರೆ ರುಚಿಯೇ ಇಲ್ದಿದ್ರೆ ಮತ್ತೆ ನಾವು ಹೇಗೆ ಅದನ್ನ ನಾವು ಒಪ್ಕೊಳ್ಳಿಕ್ ಸಾಧ್ಯ? ಅದು ನಾವು ಸಡನ್ ಆಗಿ ರಿಟೈರ್ಮೆಂಟ್ ತಗೊಂಡ್ರು ಕೂಡ ನಮ್ಮ ಮನಸ್ಸು ಎಲ್ಲಿಗೆ ಹೋಗುತ್ತೆ? ನಮ್ಮ ರುಚಿ ಎಲ್ಲಿದೆಯೋ ಅಲ್ಲೇ ಮನಸ್ಸು ಹೋಗೋದು. ನಮ್ಮ ರುಚಿ ನಾವು ಏನೇನು ಬೆಳೆಸ್ಕೊಂಡಿರ್ತೀವೋ ಇಡೀ ಜೀವನದಲ್ಲಿ ಅದರ ಕಡೆನೆ ಮನಸ್ಸು ಹೋಗೋದು. ಯಾರಿಗೋ ಅಲ್ಲಿ ಇಲ್ಲಿ ತಿರುಗಾಡ್ಬೇಕು ಅಂತ ಒಂದು ಹುಚ್ಚಿರುತ್ತೆ, ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇದನ್ನ ನೋಡ್ಬೇಕು. ಸೊ ರಿಟೈರ್ಡ್ ಲೈಫಲ್ಲೂ ಅದನ್ನೇ ಮಾಡ್ತೀವಿ, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರುಚಿ ಅದರಲ್ಲಿ ಇರುತ್ತೆ. ತಪ್ಪು ಅಂತೇನಿಲ್ಲ. ನಾವು ನಮ್ಮ ಜೀವನ ಕಾಲದಲ್ಲಿ ನಾವು ಏನೇನು ಆಸಕ್ತಿಗಳನ್ನು ಬೆಳೆಸ್ಕೊಂಡಿರ್ತೀವಿ. ಆದ್ರೆ ಕರೆಕ್ಟ್ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಭಗವಂತನ ಕಡೆ ನಾವು ಹೋಗ್ಬೇಕು ಅಂತ ಒಂದು ಅರಿವಾಗಬೇಕು. ಈ ಶರೀರವನ್ನು ನಾನು ತ್ಯಜಿಸ್ಲಿಕ್ಕೆ ನಾವೀಗ ಸಮಯ ಬರ್ತಾ ಇದೆ, ಅದಾದ್ಮೇಲೆ ಏನಾಗುತ್ತೆ ಅಂತ ಒಂದು ಅರಿವು ಇರಬೇಕು ನಮಗೆ. ಸೊ ಈ ರೀತಿಯಲ್ಲಿ ನಮಗೆ ಯುಧಿಷ್ಠಿರ ಮಹಾರಾಜ್ ತೋರಿಸ್ಕೊಡ್ತಾ ಇದ್ದಾರೆ ಹೇಗೆ ಒಂದು ಆದರ್ಶ ವ್ಯಕ್ತಿ ನಿವೃತ್ತಿ ಜೀವನಕ್ಕೆ ಪ್ರವೇಶ ಹೇಗೆ ಮಾಡ್ತಾರೆ. ಅದರ ಜೊತೆ ಇಲ್ಲಿ ಬೇರೆ ಕೆಲವು ವಿಷಯಗಳಿವೆ. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಬ್ರಹ್ಮನ್ನಲ್ಲಿ ನಾವು ಹೇಗೆ ಪ್ರವೇಶ ಮಾಡಬೇಕು ಅಂತ. ಬ್ರಹ್ಮನ್ ಪ್ರವೇಶ ಇಲ್ಲಿ ಕೊನೆಯ ಒಂದು ಸೆಂಟೆನ್ಸ್ ಇದೆ ನೋಡಿ. ಕೇವಲ ತಾನು ಬ್ರಹ್ಮನ್ ಎಂದು ಭಾವಿಸುವವನು ನಿರಾಕಾರವಾದಿ, ಬ್ರಹ್ಮನ್ನಂತೆ ವರ್ತಿಸುವವನು ಶುದ್ಧ ಭಕ್ತ. ಬ್ರಹ್ಮನ್ನಂತೆ ವರ್ತಿಸುವುದು ಅಂದ್ರೆ ಏನರ್ಥ ಅಂದ್ರೆ, ಒಂದು ಭಕ್ತನ ಗುಣಗಳಿರುತ್ತಲ್ಲ, ನಮ್ಮ ವೈಷ್ಣವ ಶಾಸ್ತ್ರಗಳಲ್ಲಿ ವೈಷ್ಣವರ 26 ಗುಣಗಳಿದೆ ಅಂತ ವಿವರಿಸಲಾಗಿದೆ. 26 ಗುಣಗಳಲ್ಲಿ ನಾವು ಒಂದು ಚರ್ಚೆ ಮಾಡಿದ್ವಿ ಇವತ್ತು, ವಿನಮ್ರತೆ. ಇನ್ನೊಂದು ಗಂಭೀರ ಭಾವನೆ, ಗಂಭೀರತೆಯಿಂದ ಭಕ್ತಿ ಮಾಡಬೇಕು. ಈ ರೀತಿಯಲ್ಲಿ 26 ಬೇರೆ ಗುಣಗಳಿದೆ. ಸೊ ಆ ಗುಣಗಳನ್ನು ನಾವು ಪ್ರದರ್ಶಿಸಬೇಕು. ಈಗ ನಾವು ಎಷ್ಟೋ ಸಲಿ ಹೋಗಿ ಹೊರಗಿನ ಸಮಾಜದಲ್ಲಿ ನಾವು ಧೋತಿ ಕುರ್ತಾ ಅಥವಾ ಈ ಪಂಚೆ ಉಟ್ಕೊಂಡು ಹೋದಾಗ ಜನ ನಮ್ಮ ತಿಲಕ್ ಇದನ್ನು ನೋಡಿ ಹೇಳ್ತಾರೋ ನೀವು ಇಸ್ಕಾನ್ ಭಕ್ತರ ಅಂತ. ಸೊ ಇಸ್ಕಾನ್ ಭಕ್ತರು ಅಂತ ನಾವು ಶ್ರೀಲ ಪ್ರಭುಪಾದ್ ಮತ್ತೆ ನಮ್ಮ ಗುರು ಮಹಾರಾಜ್ಗಳ ನಾವು ಪ್ರತಿನಿಧಿತ್ವವನ್ನು ಮಾಡ್ತಾ ಇದ್ದೀವಿ. ಸೊ ಜನರು ನಮ್ಮ ಮೂಲಕ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಯಾಕಂದ್ರೆ ಜನರಿಗೆ ಡೈರೆಕ್ಟ್ ಆಗಿ ಕೃಷ್ಣನನ್ನು ನೋಡುವ ಅವಕಾಶ ಇರೋದಿಲ್ಲ. ನಾವು ಅವರಿಗೆ ಏನ್ ಮಾಡ್ತಿದೀವಿ, ಈ ಡ್ರೆಸ್ ಹಾಕೊಂಡು ಹೋದ್ರೆ, ನಾವು ಈ ಬಟ್ಟೆ ಹಾಕೊಂಡು ಹೋದ್ರೆ ಸಾಕು, ಅವರಿಗೆ ಕೃಷ್ಣನ ಸ್ಮರಣೆ ಆಗುತ್ತೆ. ಆಕ್ಚುಲಿ ವೈಷ್ಣವರ ಇನ್ನೊಂದು ಗುಣ ಅದೇ. ಯಾರಪ್ಪ ವೈಷ್ಣವ ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ದು, ಯಾರು ಹರಿನಾಮ ಒಂದ್ಸಲಿ ಆದ್ರೂ ಉಚ್ಚಾರಣೆ ಮಾಡಿದಾರೋ ಅವರು ವೈಷ್ಣವರು. ಸೆಕೆಂಡ್ ಟೈಮ್ ಚೈತನ್ಯ ಮಹಾಪ್ರಭು ಹೇಳಿದ್ರು, ಯಾರು ಹರಿನಾಮ ದೀಕ್ಷೆ ಪಡೆದಿದ್ದಾರೋ ಅವರು ವೈಷ್ಣವರು. 3ನೇ ಸಲ ಕೇಳಿದಾಗ ಚೈತನ್ಯ ಮಹಾಪ್ರಭು ಹೇಳಿದ್ರು, ಯಾರನ್ನು ನೋಡಿದಾಗ ಕೃಷ್ಣನ ಸ್ಮರಣೆ ಆಗುತ್ತೋ ಅವರು ವೈಷ್ಣವರು. ಸೊ ಈ ರೀತಿಯಲ್ಲಿ ನಾವು ಹೋಗಿ ಬೇರೆಯವರಿಗೆ ಕೃಷ್ಣನ ಸ್ಮರಣೆ ಮಾಡಿಸ್ಕೊಡ್ತಾ ಇದೀವಿ. ಆದ್ರೆ ನಮ್ಮ ಒಂದು ಏನ್ ಹೇಳ್ಬೋದು, ನಮ್ಮ ವರ್ತನೆ, ನಮ್ಮ ಆಚಾರ ಅದು ಶುದ್ಧವಾಗಿಲ್ಲದೆ ಇದ್ರೆ ಜನರಿಗೆ ತಪ್ಪು ತಿಳುವಳಿಕೆ ಆಗಬಹುದು. ಯಾರ ಬಗ್ಗೆ? ಪ್ರಭುಪಾದವ್ರ ಬಗ್ಗೆ. ನಾವು ಸಪೋಸ್ ಎಲ್ಲೋ ಹೋಗಿ ಯಾವುದೋ ಪ್ರಸಂಗದಲ್ಲಿ ಸಿಟ್ಟು ಮಾಡಿಕೊಂಡು ಕೂಗಾಡಿದ್ರೆ ಜನರಿಗೆ ಅದು ಸರಿ ಇರ್ಬೋದು, ತಪ್ಪಿರ್ಬೋದು. ಆದ್ರೆ ಜನರಿಗೆ ಏನನ್ಸುತ್ತೆ, ಓ ಇವರು
ಪ್ರಭುಪಾದವರ ಅನುಯಾಯಿಗಳಾಗಿದ್ದಾರೆ, ಆದರೂ ಕೂಡ ಈ ತರ ಮಾಡ್ತಾ ಇದ್ದಾರೆ ನೋಡಿ ಅಂದ್ರೆ ಅವರಿಗೆ ಒಂದು ತಪ್ಪು ತಿಳುವಳಿಕೆ ಬಂದಿದೆ. ಅದರಿಂದ ನಮ್ಮ ಆಚಾರ ಅನ್ನೋದು ಬಹಳ ಮುಖ್ಯ. ನಾವು ಬೇರೆ ಏನೇ ಮಾಡ್ಬೋದು, ಆದ್ರೆ ಹೊರಗಿನ ಪ್ರಪಂಚಕ್ಕೆ ನಮ್ಮ ಆಚಾರವೇ ಕಾಣಿಸೋದು. ಅದು ನಮ್ಮ ಆ ಆಚಾರ ಮೂಲಕನೇ ಅವರು ಕೃಷ್ಣನ ನೋಡ್ತಾ ಇದ್ದಾರೆ, ಅದ್ರ ಮೂಲಕನೇ ಅವ್ರು ಇಲ್ಲಿ ಬಂದು ಅವರು ಭಕ್ತರಾಗೋದು. ಆದ್ರಿಂದ ನಿಜವಾದ ಪ್ರಚಾರ ಅಂದ್ರೆ ಅದು ನಮ್ಮ ಆಚಾರದಿಂದ ಶುರುವಾಗುತ್ತೆ. ಮತ್ತೆ ಆಚಾರ ಎಲ್ಲಿಂದ ಶುರುವಾಗುತ್ತೆ? ವಿಚಾರದಿಂದ. ಸೊ ವಿಚಾರವಿಲ್ಲದೆ ಆಚಾರ ಇಲ್ಲ, ಆಚಾರ ಇಲ್ಲದೆ ಪ್ರಚಾರ ಇಲ್ಲ. ಸೊ ವಿಚಾರ, ಆಚಾರ, ಪ್ರಚಾರ ಈ ಮೂರನ್ನು ನಾವು ಸರಿಯಾಗಿ ಒಂದು ಲೈನಲ್ಲಿ ಸರಿ ಮಾಡಿಕೊಂಡ್ರೆ ಮತ್ತೆ ನಾವು ಭಕ್ತರಾಗ್ಬೋದು. ಅದ್ರ ಜೊತೆಗೆ ಹೊರಗಿನ ಪ್ರಪಂಚದಲ್ಲಿ ಸಮಾಜದಲ್ಲಿ ಇರುವಂತ ಜನರನ್ನು ನಾವು ಕೃಷ್ಣನ ಹತ್ರ ತರ್ಬೋದು. ಸೊ ಇದು ಬಹಳ ಮುಖ್ಯವಾದ ಮಹತ್ವಪೂರ್ಣವಾದ ಮಾತು. ನಾವು ನಮ್ಮ ಆಚಾರವನ್ನು ಶುದ್ಧವಾಗಿ ಇಟ್ಕೋಬೇಕು. ಅಂದ್ರೆ ನಾವು ಅಲ್ಲಿ ಇಲ್ಲಿ ನಮ್ಮ ಈಗಿನ ಕಾಲದಲ್ಲಂತೂ ಯೂಟ್ಯೂಬ್ ಅಥವಾ ನಮ್ಮ ಇಂಟರ್ನೆಟ್ ಅಲ್ಲಿ ಬರುವಂತ ವಿಚಾರಗಳು, ಎಷ್ಟೋ ವಿಚಾರಗಳಿರುತ್ತೆ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಕ್ಕೆ ಶುರು ಮಾಡಿಬಿಟ್ರೆ ಖಂಡಿತವಾಗ್ಲೂ ನಮ್ಮ ಆಚಾರ ಶುದ್ಧವಾಗಿರೋದಿಲ್ಲ. ಬೇರೆ ಬೇರೆ ಪ್ರಲೋಭನೆಗಳಿದೆ ಈ ಜಗತ್ತಿನಲ್ಲಿ. ಹೊರಗೆ ಹೋದರೆ ಸಾಕು ಎಷ್ಟೋ ಈ ತರ ಮನಸ್ಸನ್ನು ವಿಚಲಿತ ಮಾಡುವಂತಹ ವಿಚಾರಗಳಿದೆ. ನಾವು ಅದರಿಂದ ದೂರ ಆದಷ್ಟು ಪ್ರಯತ್ನ ಪಡಬೇಕು. ಯಾಕಂದ್ರೆ ಶುದ್ಧತೆಯನ್ನು ಕಾಪಾಡ್ಕೋಬೇಕು. ನಾವು ಶುದ್ಧತೆಯನ್ನು ಕಾಪಾಡ್ಕೊಳ್ದಿದ್ರೆ ಮತ್ತೆ ನಾವು ಹೊರಗೆ ಹೋಗಿ ಏನು ಯಾರಿಗೂ ನಾವು ಎಷ್ಟೇ ಬೇಡ್ಕೊಂಡ್ರು ಕೂಡ ಜನರು ಕೃಷ್ಣನ ಹತ್ತಿರ ಬರಕ್ಕೆ ಕಷ್ಟ ಆಗುತ್ತೆ. ನಾವು ಪ್ರಭುಪಾದ ಹೇಳೋರು, ಆ ಪ್ಯೂರಿಟಿ ಇಸ್ ದ ಫೋರ್ಸ್. ಆ ನಮ್ಮ ಶುದ್ಧತೆಯೇ ಅದರ ಮೂಲಕವೇ ಆಕ್ಚುಲಿ ಪ್ರಚಾರ ನಡೆಯೋದು. ಅಫ್ಕೋರ್ಸ್ ನಮ್ಮ ಶುದ್ಧತೆ ಅಂದ್ರೆ ಅದು ಭಗವಂತ ನಮ್ಮನ್ನು ಶುದ್ಧ ಮಾಡ್ತಾ ಇದ್ದಾನೆ. ಭಗವಂತ ಯಾರು ಶುದ್ಧ ಭಕ್ತರಿರ್ತಾರೋ ಅವರ ಮೂಲಕ ಭಗವಂತ ಕೆಲಸ ಮಾಡ್ತಾನೆ. ನಾವು ನಿಮಿತ್ತ ಆಗ್ತೀವಿ, ಭಗವಂತ ನಿಮಿತ್ತ ಆಗ್ತೀವಿ. ಸೊ ಈ ರೀತಿಯಲ್ಲಿ ನಾವು ನಮ್ಮ ಆಚಾರವನ್ನು ನಮ್ಮ ಮನಸ್ಸಿನ ಶುದ್ಧತೆಯನ್ನು ಕಾಪಾಡ್ಕೋಬೇಕು. ಅದರ ಜೊತೆಗೆ ನಾವು ನಮ್ಮ ವ್ಯವಹಾರದಲ್ಲಿ ನಾವು ಬಹಳ ಗಂಭೀರವಾಗಿ ಅಂದ್ರೆ ಸುಮ್ಮನೆ ಹಿಂಗೆ ಮುಖವನ್ನು ಹಿಂಗೆ ಸೀರಿಯಸ್ ಆಗಿ ಇಟ್ಕೊಂಡು ನೋಡೋದು ಅಂತಲ್ಲ. ಗಂಭೀರವಾಗಿ ಒಳಗಿಂದ ನಾವು ಗಂಭೀರ ಒಂದು ಭಾವನೆಯನ್ನು ಇಟ್ಕೋಬೇಕು. ಆದ್ರೆ ಹೇಗೆ ಜನಕ್ಕೆ ಅರ್ಥ ಆಗುತ್ತೋ ಆ ರೀತಿಯಲ್ಲಿ ನಾವು ಪ್ರಚಾರ ಮಾಡಬೇಕು. ಯಾವ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ನಾವು ಅವ್ರಿಗೆ ಕೃಷ್ಣನನ್ನು ತಲುಪಿಸ್ಬೇಕು. ಆದ್ರೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ನಮ್ಮ ಆಚಾರ. ಅದ್ರ ಮೂಲಕ ಅವರು ನೋಡ್ತಾರೆ ಕೃಷ್ಣನನ್ನು ನೋಡ್ತಾರೆ, ಕೃಷ್ಣನ ಹತ್ರ ಬರ್ತಾರೆ. ಕೊನೆಯ ಮಾತನ್ನು ನಾನು ಹೇಳಿ ಇವತ್ತಿನ ಈ ಒಂದು ಚರ್ಚೆಯನ್ನು ಮುಗಿಸೋಣ. ಏನಪ್ಪಾ ಅಂದ್ರೆ ಪ್ರಭುಪಾದವರು ಕೊಟ್ಟಿರುವಂತ ಈ ಒಂದು ಇಸ್ಕಾನ್ ಸಂಸ್ಥೆ ಬಹಳ ಒಂದು ವಿಶೇಷವಾದ ಸಂಸ್ಥೆ. ಇಲ್ಲಿ ತಾತ್ಪರ್ಯದಲ್ಲಿ ಪ್ರಭುಪಾದವರು ಹೇಳ್ತಾ ಇದ್ದಾರೆ 42ನೇ ಅಧ್ಯಾಯದಲ್ಲಿ ಏನಪ್ಪಾ ಅಂದ್ರೆ ಗೋಲೋಕ ವೃಂದಾವನಕ್ಕೆ ಯಾರು ಪರಮ ಪುರುಷನ ಸಂಗಾತಿಯಾಗುವ ಬಯಕೆಯನ್ನು ಹೊಂದಿರುವವರಿಗೆ ತಾನು ಭೌತ ಶಕ್ತಿಗಳಿಂದ ಬೇರೆಯಾದವನು, ಅದರೊಂದಿಗೆ ತನಗೇನು ಸಂಬಂಧವಿಲ್ಲ ಎಂದು ಸದಾ ಚಿಂತಿಸಬೇಕು. ಅಂದ್ರೆ ನಾವು ನಮ್ಮ ಪದವಿಗಳನ್ನು ಇಟ್ಕೊಂಡಿದ್ರು ಕೂಡ ನಮ್ಮ ಒಂದು ಏನು ಹೇಳ್ಬೋದು ಐಡೆಂಟಿಫಿಕೇಶನ್, ನಮ್ಮ ಚಿಂತನೆ ಅದರ ಮೇಲೆ ಇರಬಾರ್ದು. ಆ ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲ. ಆ ಉಪಾಧಿಗಳನ್ನು ನಾವು ಸೈಡಲ್ಲಿ ಇಡಬೇಕು. ಸೋಮವಾರದಿಂದ ಶುಕ್ರವಾರ ನಾವು ನಮ್ಮ ಪದವಿಗಳನ್ನು ಹಿಂದೆ ಓಡ್ತಾ ಇರ್ತೀವಿ. ಆಫೀಸಲ್ಲಿ ನಾವು ಯಾರೇ ಆಗಿರ್ಬೋದು, ಎಲ್ಲರೂ ಬಂದು ನಮಗೆ ಗೌರವ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ, ಆ ಪದವಿಯಲ್ಲಿ ನಾವು ಮುಳುಗಿರ್ತೀವಿ. ಆದರೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಆ ಪದವಿಯನ್ನು ಹೊರಗಿಡಬೇಕು. ಆ ಪದವಿಯನ್ನೇ ತಗೊಂಡ್ಬರ್ಬಾರ್ದು. ಇಲ್ಲಿ ನಾನು ಯಾರು ಗೊತ್ತಾ ನಿಮಗೆ? ನಾವು ಯಾರು ಅಲ್ಲ. ಒಂದೇ ಒಂದು ನಮ್ಮ ಪದವಿ ಏನಪ್ಪಾ ಅಂದ್ರೆ ಗೋಪಿ ಬರ್ತು ಪದಕಮಲಿಯೋರ್ ದಾಸಾನು ದಾಸ್. ಅಂದ್ರೆ ದಾಸರ ದಾಸ, ಶ್ರೀಕೃಷ್ಣನ ದಾಸರ ಅದು ಒಂದೇ ಪದವಿ ಆಕ್ಚುಲಿ ಉಳಿಯೋದು ಕೊನೆಗೆ. ಬೇರೆ ಎಲ್ಲ ಪದವಿಗಳು ಕೊಚ್ಕೊಂಡು ಹೋಗ್ಬಿಡುತ್ತೆ ಕಾಲದ ಪ್ರಭಾವ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಮ್ಮ ಗುರಿ ಗೋಲೋಕ ವೃಂದಾವನ ಆಗಿದ್ರೆ ಈಗಿಂದಲೇ ನಾವೇನ್ ಮಾಡ್ಬೇಕು, ಆ ಪದವಿಗಳಿಂದ ನಮ್ಮ ಮನಸ್ಸನ್ನು ದೂರ ಇಡಬೇಕು ಅಂತ. ಸೊ ಈ ಗೋಲೋಕ ವೃಂದಾವನ ಅನ್ನೋ ಒಂದು ಗುರಿ ಕೂಡ ಇಟ್ಕೊಂಡಿದೀವಲ್ಲ ನಾವು ಎಷ್ಟು ಸೌಭಾಗ್ಯ, ಎಷ್ಟು ನಾವು ನಮ್ಮ ಸೌಭಾಗ್ಯ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಹೊರಗಿನ ಪ್ರಪಂಚದಲ್ಲಿ ಯಾರಿಗೂ ಇದರ ಅರಿವೇ ಇಲ್ಲ. ಸಾಮಾನ್ಯವಾಗಿ ನೀವು ಕೇಳಕ್ ಹೋದ್ರೆ ಜನರಿಗೆ ಸ್ವರ್ಗಲೋಕ ಏನು ಅಂತಾನೂ ಗೊತ್ತಿರಲ್ಲ. ನಾವಿಲ್ಲಿ ಗೋಲೋಕ ವೃಂದಾವನ ಬಗ್ಗೆ ಮಾತಾಡ್ತಿದ್ದೀವಿ. ಗೋಲೋಕ ವೃಂದಾವನ ಅಂದ್ರೆ ಆಧ್ಯಾತ್ಮಿಕ ಪ್ರಪಂಚ, ಜನ್ಮ ಮೃತ್ಯು ಇಲ್ಲದಂತ ಪ್ರಪಂಚ. ಸೊ ಆದ್ರಿಂದ ಶ್ರೀಲ ಪ್ರಭುಪಾದವರ ಒಂದು ಕೃಪೆಯಿಂದ ನಾವು ಇಷ್ಟು ದೂರ ಬಂದಿದ್ದೀವಿ. ಗೋಲೋಕ ವೃಂದಾವನದ ಬಗ್ಗೆ ಮಾತಾಡ್ಲಿಕ್ಕೂ ಕೂಡ ನಮಗೆ ಒಂದು ಏನು ಹೇಳ್ಬೋದು, ಒಂದು ಇಷ್ಟು ಶಕ್ತಿ ಬರ್ತಾ ಇದೆ ನಮಗೆ. ಇಲ್ಲಾಂದ್ರೆ ಗೋಲೋಕ ವೃಂದಾವನ ಯಾರಿಗೂ ಗೊತ್ತು ಎಲ್ಲಿದೆ ಅಂತ.
ನಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ? ನಾವು ಇಸ್ಕಾನ್ ಸಂಸ್ಥೆ ಬರೋಕ್ಕೆ ಮುಂಚೆ ಗೋಲೋಕ ವೃಂದಾವನ ಅಂತ ನಾವು ಕೇಳೇ ಇರಲಿಲ್ಲ. ಅಪ್ಪಪ್ಪ ಅಂದ್ರೆ ಯಾರ್ದೋ ಮನೆ ಹೆಸರು ಮುಂದೆ ಮನೆ ಹೆಸರು ಗೋಲೋಕ ಅಂತ ಇರ್ಬೋದು, ಅದನ್ನ ನೋಡಿರ್ಬೋದು. ಗೋಲೋಕ ವೃಂದಾವನ ಅಂತ ಒಂದು ಜಗತ್ತಿದೆ, ಇದ್ರ ಬಗ್ಗೆ ಇಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ ಪ್ರಭುಪಾದವರು. ಅದಕ್ಕೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು ನಾವು ಶ್ರೀಲ ಪ್ರಭುಪಾದವರಿಗೆ. ಹೇಗೆ ಅರ್ಪಿಸಬಹುದು ಅಂದ್ರೆ ಅವರ ಪುಸ್ತಕ ವಿತರಣೆ ಮಾಡಿ ಅರ್ಪಿಸಬಹುದು. ಸೊ ಈಗ ಡಿಸೆಂಬರ್ ಮಾಸದಲ್ಲಿ ನಾವು ಪುಸ್ತಕ ವಿತರಣೆ ಹೆಚ್ಚು ಸಂಖ್ಯೆಯಲ್ಲಿ ಮಾಡ್ತೀವಿ ಇಸ್ಕಾನ್ ಸಂಸ್ಥೆಯಲ್ಲಿ. ಯಾಕಂದ್ರೆ ಶ್ರೀಲ ಪ್ರಭುಪಾದವರು ನಿದ್ದೆ ಕೆಟ್ಟು ರಾತ್ರಿ ಇಡೀ ಪುಸ್ತಕಗಳನ್ನು ಬರೆದಿದ್ದಾರೆ. ನಾವಂತೂ ಸುಮ್ಮನೆ ತಗೊಂಡು ಓದ್ಬಿಡ್ತೀವಿ ಅಷ್ಟೇ. ಆದ್ರೆ ಬರ್ದಿರೋರು ಪ್ರಭುಪಾದವರು ರಾತ್ರಿ ನಿದ್ದೆಗೆಟ್ಟು ಎಷ್ಟೋ ವರ್ಷ 1965ರಿಂದ 77 ಆ 12 ವರ್ಷದಲ್ಲಿ, ಅದಕ್ಕೆ ಮುಂಚೆನೂ ಕೂಡ ಪ್ರಭುಪಾದವರು ಎಷ್ಟೆಲ್ಲ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ಬರೀ ನಾವು ತಗೊಂಡು ಓದೋದಷ್ಟೇ ಕೆಲಸ, ಅದನ್ನು ಕೂಡ ನಾವು ಎಷ್ಟೋ ಸಲ ಮಾಡೋಕ್ಕೆ ಸಮಯ ಇಲ್ಲ ಅಂತ ಹೇಳ್ತೀವಿ ನಾವು. ಆದ್ರೆ ಓದೋದ್ರ ಜೊತೆ ನಾವು ಈ ಪುಸ್ತಕ ವಿತರಣೆ ಮಾಡಿದ್ರೆ ಪ್ರಭುಪಾದವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಬಹುದು. ಸೊ ಈ ಒಂದು ಡಿಸೆಂಬರ್ ಮಾಸದಲ್ಲಿ ನಾವೆಲ್ಲರೂ ಕೂಡ ಸೇರಿ ಆದಷ್ಟು ಪುಸ್ತಕ ವಿತರಣೆ ಮಾಡೋಣ. ಯಾಕಂದ್ರೆ ಹೊರಗಿನ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಬಹಳ ದುಃಖಕ್ಕೆ ಒಳಗಾಗಿದ್ದಾರೆ. ಅವರಿಗೆ ಗೊತ್ತಿಲ್ಲ ಏನ್ ಮಾಡಬೇಕು ಜೀವನದಲ್ಲಿ ಅಂತ, ಗುರಿ ಇಲ್ಲ. ನಮಗೆ ಗುರಿ ಇದೆ. ಸೊ ಆ ಗುರಿಯನ್ನು ನಾವು ಒಂದು ಅರ್ಜುನಂತರ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತೀವಲ್ಲ, ಬೇರೆ ಯಾವುದೇ ಒಂದು ಚಿಂತನೆಯಿಂದ ಆ ಗುರಿ ಕಡೆ ಹೋಗ್ತಾ ಹೋಗ್ತಾ ನಾವು ಬೇರೆಯವರನ್ನು ಹೇಳ್ಕೊಂಡು ಆದಷ್ಟು ನಾವು ಪ್ರಯತ್ನ ಪಟ್ಟರೆ ಪ್ರಭುಪಾದವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ಬೋದು. ತುಂಬ ಧನ್ಯವಾದಗಳು ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತ ಈ ಒಂದು ಕ್ಲಾಸ್ನಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಾ. ಏನಾದರೂ ಅಪ್ಪಿತಪ್ಪಿ ಮಾತು ಅಲ್ಲಿ ಇಲ್ಲಿ ಹೋಗಿದ್ರೆ, ಯಾವುದಾದ್ರೂ ಸರಿಯಾಗಿಲ್ಲದೆ ಇರೋ ಮಾತನಾಡಿದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ವಾಂಛಾ ಕಲ್ಪ ತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಹಿತಾಯ ಗೌರ ಪ್ರೇಮಾನಂದೇ. ಹರೇ ಕೃಷ್ಣ. ಕ್ವಶನ್ ಆನ್ಸರ್. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಅಥವಾ ಏನಾದರೂ ಮಾತು ಹೇಳಬೇಕು ಅಂತಿದ್ರು ಕೂಡ ಹೇಳ್ಬೋದು. ಈಗ ಮೈಕ್ ಇಲ್ಲ, ಹಾಗೆ ಕಳೆದ ಬಾರಿ ಒಂದು 2 ವಾರ ದಿನವಾಗ ಒಂದು ಕ್ಲಾಸಲ್ಲಿ ಕೇಳಿದ್ದೆ, ಭಗವಂತ ಪರಿಶುದ್ಧ ಮಾಡೋದಕ್ಕೋಸ್ಕರ ಭಕ್ತರ ಹತ್ರ ಎಲ್ಲ ಕುತ್ಕೊಂಡ್ಬಿಡ್ತಾರೆ. ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ಕೊಡ್ತೀನಿ, ಇಲ್ಲದೆ ಇರೋದು ಕೊಡ್ತೀನಿ. ಇದನ್ನ ಹೇಗೆ ನಾವು ಅರ್ಥ ಮಾಡಿಸ್ತೀವಿ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ಸೊ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅನನ್ಯಶ್ಚಿಂತೆಯಂತೋ ವಾಮೇಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಭಕ್ತರ ಕೊರತೆಯನ್ನು ನಾನು ಪೂರೈಸ್ತೀನಿ, ಮತ್ತೆ ಅವರಲ್ಲಿ ಇರುವುದನ್ನು ನಾವು ರಕ್ಷಿಸ್ತೀನಿ ಅಂತ. ಮತ್ತೆ ಇನ್ನೊಂದು ಕಡೆ ನಾವು ಹೇಳ್ತೀವಿ, ಹರಿ ಅಂದ್ರೆ ಎಲ್ಲವನ್ನು ಕಿತ್ಕೊಂಡ್ಬಿಡ್ತಾನೆ ಅಂತ. ಸೊ ಇದನ್ನ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಸೊ ಆಕ್ಚುಲಿ ಇದರಲ್ಲಿ ಸಮನ್ವಯ ಇದೆ. ಏನಪ್ಪಾ ಅಂದ್ರೆ, ಯಾರು ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಇರ್ತಾರೋ ಪ್ರಾಮಾಣಿಕ ಭಕ್ತರು, ಅವರಿಗೆ ಭಗವಂತನೇ ಬುದ್ಧಿ ಕೊಡ್ತಾನಂತೆ. ಹೇಗೆ ಮುಂದುವರಿ? ತೇಷಾಂ ಸತತಯುಕ್ತಾನಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಮುಪಿ ಅಂತಿದೆ. ಸೊ ಯಾರು ಬುದ್ಧಿವಂತರಿರ್ತಾರೋ ಅವ್ರಿಗೆ ಗೊತ್ತು ಇದೆಲ್ಲ ಭೌತಿಕ ಆಸಕ್ತಿಗಳು ನನಗೆ ಅದರಲ್ಲಿ ಏನು ಸಂಬಂಧ ಇಲ್ಲ, ನನ್ನದು ಅದರದ್ದು ಏನು ಸಂಬಂಧ ಇಲ್ಲ, ಎಲ್ಲವನ್ನೂ ನಾನು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ತೀನಿ ಅಂತ. ಹಾಗತ್ತೆ ಎಲ್ಲರೂ ಸನ್ಯಾಸಿ ಆಗ್ಬೇಕು ಅಂತೇನಿಲ್ಲ. ನಮ್ಮ ಭೌತಿಕ ಏನೇನು ನಮ್ಮ ಪದವಿಗಳಿರುತ್ತವೋ ಅಥವಾ ನಮ್ಮ ಆಸಕ್ತಿಗಳೆಲ್ಲವನ್ನು ನಾವು ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬಹುದು. ಆದ್ರೆ ಸೊ ಪ್ರಾಮಾಣಿಕ ಭಕ್ತರು ಏನ್ ಮಾಡ್ತಾರೆ, ಈ ತರ ಮುಂದುವರಿತಾರೆ. ಅವ್ರಿಗೆ ಭಗವಂತ ಏನು ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಯಾವ ಭಕ್ತರು ಒಂದು ಕಾಲು ಇಲ್ಲಿರುತ್ತೋ ಇನ್ನೊಂದು ಕಾಲು ಅಲ್ಲಿರುತ್ತೋ ಅಂಥವರಿಗೆ ಹರಿ ಏನ್ ಮಾಡ್ತಾನೆ, ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಅಂದ್ರೆ ಅವರಿಗೆ ಗೊತ್ತು ಇದು ಸರಿ ಅಂತ, ನಾನು ಭಗವಂತನಲ್ಲಿ ನಾನು ಶರಣಾಗತನ ಆಗ್ಬೇಕು ಅಂತ ಗೊತ್ತು. ಆದ್ರೆ ಅವರ ಭೌತಿಕ ಆಸಕ್ತಿಗಳು ಅದರ ಒಂದು ಏನ್ ಹೇಳೋದು, ಒಂದು ಫೋರ್ಸ್ ಅಂತ ಹೇಳ್ಬೋದು. ಅದು ಎಷ್ಟಿರುತ್ತೆ ಅಂದ್ರೆ ಅವ್ರು ಆ ಕಡೆ ಆ ನದಿಯ ಪ್ರವಾಹದ ಕಾರಣ ಅವರು ಎಳ್ಕೊಂಡು ಹೋಗ್ತಾರೆ ಆ ಕಡೆ. ಸೊ ಅಂಥವರಿಗೆ ಭಗವಂತ ಏನ್ ಮಾಡ್ತಾನೆ, ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಇದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ಭಾಗವತದಲ್ಲಿ ಅವಂತಿ ಬ್ರಾಹ್ಮಣ ಉದಾಹರಣೆ, ಸುಂದರ ಉದಾಹರಣೆ. 11ನೇ ಸ್ಕಂದದಲ್ಲಿ ನೀವೆಲ್ಲರೂ ಓದ್ಬಹುದು. ಅವಂತಿ ಬ್ರಾಹ್ಮಣ ಅಂದ್ರೆ ವ್ಯಾಪಾರಿ ಆಗಿದ್ದಂತೆ, ಬಹಳ ಶ್ರೀಮಂತ ವ್ಯಾಪಾರಿ. ಆದ್ರೆ ಎಂತ ಕಂಜೂಸ್ ಅಂದ್ರೆ ಅವನು ವ್ಯಾಪಾರಿ, ಅವನು ಸ್ವತಃ ಪರಿವಾರದವರಿಗೂ ಕೂಡ ಅವನು ಊಟಕ್ಕೂ ಕೂಡ ಹಣ ಕೊಡ್ತಾ ಇರ್ಲಿಲ್ವಂತೆ. ಅವನು ಕೂಡ ಉಪವಾಸ ಮಾಡ್ತಿದ್ದಂತೆ. ಅಷ್ಟು ಹಣ ಇದ್ರೂ ಕೂಡ ಉಪಯೋಗಿಸ್ತಾ ಇರ್ಲಿಲ್ವಂತೆ. ಕೊನೆಗೆ ಏನಾಗುತ್ತೆ, ಎಲ್ಲರೂ ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವನ ಮೇಲೆ ಶಾಪ ಕೊಟ್ಟು ಅವನಿಗೆ
ಅವನು ಒಂದಿನ ಅವನ ಎಲ್ಲ ಸಂಪತ್ತನ್ನು ಕಳ್ಕೊಂಡ್ಬಿಟ್ಟು ಬೀದಿಗೆ ಬಂದ್ಬಿಡ್ತಾನಂತೆ. ಬೀದಿಗೆ ಬಂದಾಗ ಅದು ಎಲ್ರಿಗೂ ಜ್ಞಾಪಕ ಇರುತ್ತೆ ಇವನೆಷ್ಟು ಕಂಜೂಸ್ ಇದ್ದ ಅಂತ. ಸೊ ಎಲ್ಲರೂ ಬಂದು ಅವಮಾನ ಮಾಡ್ತಾರಂತೆ ಅವನನ್ನು. ಸೊ ಅವಂತಿ ಬ್ರಾಹ್ಮಣ ಯಾವ ಮಟ್ಟಕ್ಕೆ ಅವಮಾನ ಮಾಡ್ತಾನೆ, ಅವನ ಮೇಲೆ ಉಗಿಯೋದು, ಅವನ ಮೇಲೆ ಮೂತ್ರ ಮಾಡೋದು, ಇಂಥದ್ದೆಲ್ಲ ಬಹಳ ಭಾಗವತದಲ್ಲಿ ವಿವರಣೆ ಇದೆ. ಸೊ ಅವಾಗ ಅವನಿಗೆ ಒಂದು ಅರಿವಾಗುತ್ತಂತೆ, ನಾನು ಇಷ್ಟೆಲ್ಲ ಮಾಡಿದ್ದು, ನನ್ನ ಸಂಪತ್ತನ್ನು ಒಗ್ಗೂಡಿಸಿದ್ದು ಅದರಿಂದ ಏನು ಉಪಯೋಗ ಆಗಲಿಲ್ಲ, ನಾನು ಎಲ್ಲವನ್ನು ಬಿಟ್ಟು ನಾನೀಗ ಸನ್ಯಾಸಿ ಆಗ್ತೀನಿ ಅಂತ ಅವಂತಿ ಬ್ರಾಹ್ಮಣ ಸನ್ಯಾಸ ಆಗ್ತಾನೆ. ಸೊ ಅವಾಗ ಅವನೊಂದು ಅವಂತಿ ಬ್ರಾಹ್ಮಣದ ಶ್ಲೋಕ ಬರುತ್ತೆ, ಏನಂತ, ನಾನು ಎಲ್ಲವನ್ನು ಬಿಟ್ಟು ಮುಕುಂದನ ಚರಣ ಕಮಲದಲ್ಲಿ ನಾನು ಆಶ್ರಯ ಪಡಿತೀನಿ ಅಂತ ಒಂದು ಫೇಮಸ್ ಶ್ಲೋಕ ಇದೆ. ಆ ಶ್ಲೋಕದ ಇದು ನನಗೆ ಮರ್ತೋಗ್ತಾ ಇದೆ ಈಗ. ಆದರೆ ಅದನ್ನು ನಾವು ಸನ್ಯಾಸ ದೀಕ್ಷದಲ್ಲಿ ಉಪಯೋಗಿಸ್ತೀವಿ ನಾವು ಇಸ್ಕಾನ್ ಸಂಸ್ಥೆಯಲ್ಲಿ. ಸೊ ನಾವು ಪರಾತ್ಮನಿಷ್ಠಂ ಅಂತ ಆಧ್ಯಾತ್ಮ ಪೂರ್ವತಮೇ ಮಹರ್ಷಿ ಅಹಂ ತರಿಷ್ಯಾಮಿ ದುರಂತ ಪಾರಂ ತಮೋ ಮುಕುಂದಾಗ್ನಿ. ಸೊ ನಾನು ಎಲ್ಲವನ್ನು ಬಿಟ್ಟು ನಾನು ಈ ದುರಂತ ಪಾರವನ್ನು ನಾನು ಭೌತಿಕ ಸಮುದ್ರವನ್ನು ನಾನು ದಾಟ್ತೀನಿ, ಮುಕುಂದನ ಚರಣ ಕಮಲಗಳ ಆಶ್ರಯವನ್ನು ಪಡೆದು ಅಂತ ಹೇಳಿದಾಗ ಆವಾಗ ಆಕ್ಚುಲಿ ಅವನ ಜೀವನದ ಉದ್ಧಾರ ಆಗುತ್ತೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ ಅವಂತಿ ಬ್ರಾಹ್ಮಣನಿಂದ ಶ್ರೀಕೃಷ್ಣ ಏನ್ ಮಾಡ್ದ, ಎಲ್ಲವನ್ನು ಕಿತ್ಕೊಂಡ್ಬಿಟ್ಟ. ಯಾಕೆ ಕಿತ್ಕೊಂಡ್ಬಿಟ್ಟ? ಯಾಕಂದ್ರೆ ಅವನು ಅದರಲ್ಲಿ ಮುಳುಗಿದ್ದ, ಆದ್ರೆ ಅವನು ಭಕ್ತನೂ ಆಗಿದ್ದ. ಸೊ ಈ ರೀತಿಯಲ್ಲಿ ನಾವು ನೋಡ್ಬೋದು, ಯಾರು ಈ ರೀತಿಯಲ್ಲಿ ಒಂದು ಕಾಲು ಇಲ್ಲಿ ಇಟ್ಕೋತಾರೋ ಅಲ್ಲಿ ಇನ್ನೊಂದು ಕಾಲು ಅಲ್ಲಿ ಇಟ್ಕೋತಾರೋ ಅಂಥವರಿಗೆ ಭಗವಂತ ಈ ತರ ಮಾಡ್ತಾರೆ. ಆದ್ರೆ ಯಾರು ಎಲ್ಲಕ್ಕಿಂತ ಇದೆಲ್ಲ ಆಗೋ ಮುಂಚೆ ಅವರೇ ಎಲ್ಲವನ್ನು ಬಿಟ್ಬಿಡ್ತಾರೆ. ಅಂದ್ರೆ ಬಿಡೋದು ಅಂದ್ರೆ ಏನು, ನಾವು ಫಿಸಿಕಲ್ ಆಗಿ ಬಿಡಬೇಕು ಅಂತಲ್ಲ, ಆದ್ರೆ ನಮ್ಮ ಆಸಕ್ತಿಯನ್ನು ಬಿಡ್ಬೇಕು. ನಾವು ಈ ಪ್ರಪಂಚದಲ್ಲಿ ಇದ್ಕೊಂಡು ಕೂಡ ಆ ಪ್ರಾಪಂಚಿಕ ವಸ್ತುಗಳ ಜೊತೆ ಆಸಕ್ತಿ ಇಟ್ಕೋಬಾರ್ದು. ಅದು ನಿಜವಾದ ಒಂದು ಪರ್ಫೆಕ್ಷನ್ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನಾವು ಸಮನ್ವಯವನ್ನು ಮಾಡ್ಬೋದು ಈ ಎರಡು ವಿಷಯಗಳು. ಹರೇ ಕೃಷ್ಣ. ಇನ್ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದೆಯಾ? ನಾನು ಇಸ್ಕಾನ್ ಸಂಸ್ಥೆ ದೃಷ್ಟಿಯಿಂದ ಆಚೆ ಬಂದು ಮಾತಾಡ್ತಿದ್ದೀನಿ, ದಯವಿಟ್ಟು ತಿಳ್ಕೊಬಾರ್ದು. ನಾನು ಕೃಷ್ಣ ಪುಸ್ತಕ ತಗೊಂಡು ಹೋಗಿದ್ದೀನಿ, ಓದ್ತಾ ಇದ್ದೀನಿ. ಬಟ್ ಎಷ್ಟು ಆ ಕೃಷ್ಣ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ, ಕೃಷ್ಣ ತಪ್ಪು ಮಾಡಿದ್ರು ಕೃಷ್ಣ ತಪ್ಪು ಮಾಡಿ ಪರವಾಗಿಲ್ಲ ಅನ್ನೋ ರೀತಿ ಒಂದು ಇದು ಮಾಡ್ತೀನಿ. ಸೊ ಏನಾಗಿದೆ ಅಂದರೆ ರೈಟ್ ಇಸ್ ಅ ಮೈಟ್ ಅಂತ. ಇವಾಗ ನಾನು ಮಾಡಿದ ಸರಿ ಅಂತ ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನನ್ನ ಮನಸ್ಸಲ್ಲಿ ಅದು ಬಂದ್ಬಿಡ್ತದೆ. ಸೊ ನಾನು ಅದರಿಂದ ಕನ್ಕ್ಲೂಡ್ ಮಾಡ್ತಾ ಇಲ್ಲ. ನನಗೆ ಓದ್ತಾ ಅರ್ಧ ಭಾಗ ಓದ್ತೂ ಎಷ್ಟು ಕನ್ಫ್ಯೂಸ್ ಆಗಿ ಹೀಗೆ ಹೋಗಿ ಹಾಗೆ ಬಂದ್ರೂ, ಯಾಕೆ ಏನೋ ಒಂದು ಅಲ್ಲಿ ಒಂದು ನನಗೆ ಅರ್ಥ ಮಾಡಿಕೊಂಡು ನಿಜವಾದ ನಾನು ಅನುಭವಿಸೋದಕ್ಕೆ ಶಕ್ತಿ ಕಳ್ಕೊತಾ ಇದ್ದೀನಿ. ಏನಕ್ಕೆ ಆ ಥರ ಆಗ್ತಾ ಇದೆ? ಅಲ್ಲಿ ಪ್ರಭುಪಾದಗಳು ಬರೆದಿದ್ದಾರೆ, ಎಲ್ಲ ಶ್ರೇಷ್ಠರಾದಂಥ ಅವ್ರು ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಅವ್ರು ನಮ್ಮ ಪ್ರೊಫೆಸರು ಅವರು ಅನುವಾದ ಮಾಡಿದ್ದಾರೆ. ಅದನ್ನು ನಾನು ಭಾಳ ಡೀಟೇಲಾಗಿ ನೋಡ್ತಾ ಇದ್ದೀನಿ. ಬಟ್ ಏನೋ ಒಂದು ನನಗೆ ಮನಸ್ಸಿಗೆ ಅತೃಪ್ತಿ, ಓದಬೇಕಾದ್ರೆ ನನಗೆ ಭಾಳ ಅತೃಪ್ತಿ ಬರುತ್ತೆ. ಆ ಅತೃಪ್ತಿ ನಾನು ಯಾವ ರೀತಿ ನಾನು ಅವಾಯ್ಡ್ ಮಾಡ್ಬೋದು? ಧನ್ಯವಾದ. ನೀವು ಈ ಪ್ರಶ್ನೆ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಬರುತ್ತೆ. ಯಾಕಂದರೆ ಕೃಷ್ಣ ಬುಕ್ಕಲ್ಲಿ ನೀವು ಹೇಳಿದಾಗೆ ಪ್ರಭುಪಾದವರು ಮತ್ತೆ ಹೇಳ್ತಾರೆ, ಕೃಷ್ಣ ಪರಮಪುರುಷ. ಪ್ಲಸ್ ಭಗವದ್ಗೀತೆಯಲ್ಲೂ ಕೂಡ ಪ್ರಭುಪಾದವರು ಮತ್ತೆ ಶುರುವಿಂದಲೇ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ, ಬೇರೆ ಯಾವ ಮಾರ್ಗದಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅಂತ. ಸೊ ಒಂದು ಈ ಒಂದು ಏನು ಹೇಳ್ಬೋದು, ಸಂದೇಹಕ್ಕೆ ಹಲವಾರು ಕಾರಣಗಳಿದೆ. ಆದರೆ ಫಸ್ಟ್ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಪ್ರಭುಪಾದವರು ಈ ಒಂದು ಮಾತನ್ನು ಹೇಳುವಾಗ, ಅಂದರೆ ಒಂದೊಂದ್ಸಲಿ ಅನಿಸುತ್ತೆ ನಮಗೆ ಪ್ರಭುಪಾದವರು ಸ್ವಲ್ಪ ಬೇರೆಯ ದೇವತೆಗಳಿಗಾಗಲಿ ಅಥವಾ ಬೇರೆ ಒಂದು ಸಂಸ್ಥೆಗಳ ಬಗ್ಗೆ ಆಗಲಿ ಮೇ ಬಿ ಅವರು ಅವರ ಒಂದು ವಿಚಾರಗಳನ್ನು ಸೈಡಲ್ಲಿಟ್ಟು ಬರೀ ಕೃಷ್ಣನ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬಹುದು. ಆದರೆ ಪ್ರಭುಪಾದವರ ಉದ್ದೇಶ ಏನಿತ್ತು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಸುಲಭ ಆಗ್ಬೋದು. ಪ್ರಭುಪಾದವರ ಉದ್ದೇಶ ಏನಿತ್ತು ಅಂದರೆ, ಅವರಿಗಿದ್ದ ಕಮ್ಮಿ ಸಮಯದಲ್ಲಿ ಅವರು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಆ್ಯಕ್ಚುಲಿ ಪ್ರಭುಪಾದವರು ಭಾರತದಲ್ಲಿ ಕಮ್ಮಿ ಪ್ರಚಾರ ಮಾಡಿದ್ರು, ಲಾಸ್ಟಲ್ಲಿ ಮಾಡಿದ್ರು 1973 ಆದಮೇಲೆ ಇಲ್ಲಿ ವಾಪಸ್ ಬಂದು ಮಾಡಿದ್ರು. ಆದರೂ ಕೂಡ ಪ್ರಭುಪಾದವರ ಮುಖ್ಯ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಅದು ಅಮೆರಿಕಾದಲ್ಲಿತ್ತು. ಸೊ ಅಲ್ಲಿ ಅವರಿಗೆ ತುಂಬಾ ಅಂದರೆ ಏನು ಹೇಳೋದು, ಅವರಿಗೆ ವೈದಿಕ ಸಂಸ್ಕೃತಿ ನಮ್ಮ ಶಾಸ್ತ್ರಗಳ ಬಗ್ಗೆ ಜ್ಞಾನ ಇಲ್ಲ, ಖಂಡಿತವಾಗಿ ಈಗಲೂ ಇಲ್ಲ, ಅವಾಗಲೂ ಇರಲಿಲ್ಲ. ಸೊ ಅವರಿಗೆ ಸೀದಾ ಒಂದು ಕನ್ಕ್ಲೂಷನ್ ಕೊಟ್ಬಿಟ್ರೆ ಸುಲಭವಾಗುತ್ತೆ ಅಂತ ಪ್ರಭುಪಾದವರು ನೇರವಾಗಿ ಎಲ್ಲವನ್ನು ಪ್ರಸ್ತುತ ಮಾಡಿ ಕೊಟ್ಟಿದ್ದಾರೆ. ಅವರು ಕೃಷ್ಣನೇ ಪರಮ ಪುರುಷ, ನೀವೆಲ್ಲ ಅಲ್ಲಿ ಇಲ್ಲಿ ಹುಡುಕ್ಬೇಡಿ ಅಂತ. ಯಾಕಂದ್ರೆ ಏನಾಗುತ್ತೆ, ಒಂದ್ಸಲಿ ಹುಡುಕಕ್ಕೆ ಶುರು ಮಾಡಿದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಗ್ರಂಥಗಳಿದೆ, ಹಲವಾರು ಪುರಾಣಗಳಿದೆ, ನಮ್ಮ ಏನ್ ಹೇಳ್ತೀವಿ, ನಮ್ಮ
ಪುರಾಣ ಮತ್ತು ಉಪನಿಷತ್ಗಳಲ್ಲೇ ಎಷ್ಟೋ ಅಂದ್ರೆ ತತ್ವ ವಿಚಾರಗಳಿದೆ, ಕನ್ಕ್ಲೂಷನ್ಗಳು ಬೇರೆ ಬೇರೆ ಇರುತ್ತೆ. ನಾವು ಹೇಳ್ತೀವಲ್ಲ ಕಾಂಟ್ರಡಿಕ್ಷನ್ಸ್, ಬೇಕಾದಷ್ಟು ಕಾಂಟ್ರಡಿಕ್ಷನ್ಸ್ ಇದೆ. ಸೊ ಸಾಮಾನ್ಯ ವ್ಯಕ್ತಿಗೆ ಅದನ್ನೆಲ್ಲ ಸಮನ್ವಯ ಮಾಡುವ ಶಕ್ತಿ ಇರೋದಿಲ್ಲ. ಸೊ ಅದಕ್ಕೆ ಅಂಥವರಿಗೆ ಕನ್ಕ್ಲೂಷನ್ ಸ್ಟ್ರೈಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಪ್ರಭುಪಾದವರು. ಆದ್ರೆ ಯಾರಿಗೆ ವಿಚಾರ ಶಕ್ತಿ ಇದೆಯೋ, ಇದನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರುವಂತ ಕಾಂಟ್ರಡಿಕ್ಷನ್ಸ್ ಅದರ ಸಮನ್ವಯ ಮಾಡಲಿಕ್ಕೆ ಅವರು ಖಂಡಿತವಾಗ್ಲಿಯೂ ಅದನ್ನ ಓದಿ ಮಾಡಬಹುದು. ಸೊ ಅದಕ್ಕೆ ನಿಮಗೆ ಕೃಷ್ಣ ಅಥವಾ ಇಂತಹ ಪುಸ್ತಕಗಳು ಓದಾಗ ನಿಮ್ಗೆ ಅನ್ನಿಸ್ಬೋದು, ಯಾಕಪ್ಪ ಈ ತರ ಪ್ರಭುಪಾದವರು ಒಂದೊಂದು ಅನ್ಸುತ್ತೆ ಕೃಷ್ಣ ತಪ್ಪು ಮಾಡಿದ್ರು ಅದನ್ನ ಸರಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಕೃಷ್ಣ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದು ವಿಶ್ವಾಸದ ಒಂದು ವಿಚಾರ. ಅದು ಯಾಕಂದ್ರೆ ಕೃಷ್ಣ ಪರಮ ಪುರುಷ, ಅದನ್ನ ನಾವು ಒಪ್ಕೊಂಡ್ಮೇಲೆ ಬೇರೆ ಎಲ್ಲವೂ ಅದು ಲೈನಲ್ಲಿ ಅದು ಫಿಟ್ ಹಾಕೊಂಡು ಬರುತ್ತೆ. ಆದ್ರೆ ಅದನ್ನು ಒಪ್ಕೊಳ್ಳಿಕ್ಕೆ ನಮಗೆ ಸಮಯ ಬೇಕಾಗ್ಬೋದು, ಆಗ್ಲಿ ಪರವಾಗಿಲ್ಲ. ಆ ವಿಶ್ವಾಸ ಬರ್ಲಿಕ್ಕೆ ನಮಗೆ ನಮ್ಮ ಅನುಭವ ಬೇಕು. ಅದಕ್ಕೆ ನೋಡಿ, ನಾವೇನ್ ಮಾಡ್ತೀವಿ, ಪುಸ್ತಕ ಓದ್ತೀವಿ, ಅದು ಅವರ ಅನುಭವವನ್ನು ನಾವು ಓದ್ತಾ ಇದ್ದೀವಿ, ಅವರ ಅನುಭವದಿಂದ ಬಂದಿರುವಂತ ಭಾವಾರ್ಥವನ್ನು ಓದ್ತಾ ಇದ್ದೀವಿ ನಾವು. ಆದ್ರೆ ನಾವು ನಮ್ಮ ಪ್ರಭುಪಾದರು ಹೇಳ್ತಾರೆ, ಸಾಕ್ಷಾತ್ಕಾರ ನಮಗಾಗ್ಬೇಕು. ನಮಗ್ ಸಾಕ್ಷಾತ್ಕಾರ ಆದಾಗ ಇವೆಲ್ಲ ಸಂದೇಹಗಳು ಕಣ್ಮರೆ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಗೆ ಅರ್ಥ ಆಗಿದೆ. ಅದು ಥಿಯರಿಟಿಕಲ್ ಅಲ್ಲ. ಈಗ ನಾವು ಕಾಲೇಜ್ ಉದಾಹರಣೆ ಕೊಟ್ರಿ, ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಲ್ಯಾಬ್ಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಆ ವಿಷಯ ನಾವು ಏನ್ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರ್ತೀವೋ ಅದು ಸಾಕ್ಷಾತ್ಕಾರ ಆಗುತ್ತೆ ನಮ್ಗೆ. ಓ ಈ ತರನಾ, ಇದು ಮಿಕ್ಸ್ ಮಾಡಿದ್ರೆ ಈ ಕೆಮಿಕಲ್, ಈ ರಾಸಾಯನಿಕ ಪದಾರ್ಥ ಹಿಂಗೆ ಮಿಕ್ಸ್ ಮಾಡಿದ್ರೆ ಇದು ಬರುತ್ತೆ. ಅದು ಆಕ್ಚುಲಿ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಅದು ನಮ್ಮ ಮನಸ್ಸಲ್ಲಿ ಇರುತ್ತೆ ಹೊರತು ಅದು ಸಾಕ್ಷಾತ್ಕಾರ ಆಗಿರಲ್ಲ. ಸೊ ಅದೇ ರೀತಿಯಲ್ಲಿ ಈ ಆಧ್ಯಾತ್ಮಿಕ ವಿಚಾರಗಳು ಕೂಡ ಅದರ ಸಾಕ್ಷಾತ್ಕಾರ ಆದಾಗ ಪ್ರಭುಪಾದ್ ಹೇಳಲಿ ಬಿಡ್ಲಿ, ಅಫ್ಕೋರ್ಸ್ ಅವರು ಶುದ್ಧ ಭಕ್ತರು, ಅವರು ಹೇಳ್ತಾ ಇದ್ದಾರೆ ಅವರ ಅನುಭವದ ಪ್ರಕಾರ, ಅದು ಕರೆಕ್ಟೇ. ಆದ್ರೆ ನಾವು ನಮ್ಮ ಅನುಭವವು ಅದು ಮುಖ್ಯ ಆಗ್ಬಿಡುತ್ತೆ ನಮ್ಗೆ. ನಮ್ಮ ಅನುಭವದಿಂದ ನಮ್ಗೆ ಅರ್ಥ ಆಗುತ್ತೆ, ಓ ಇದರಲ್ಲಿ ಹೇಳಿರೋದು ಅದು ಸರಿ ಅಂತ. ಒಂದೊಂದ್ಸಲಿ ಯಾವ್ದಾದ್ರು ತಂದೆ ಮಗುವಿಗೆ ಹೇಳುವಾಗ ಒಂದೊಂದ್ಸಲಿ ಸ್ವಲ್ಪ ಬೈದು ಹೇಳ್ಬಹುದು, ಅಥವಾ ಮಗುವಿಗೆ ಒಳ್ಳೇದಾಗೋದನ್ನು ಸ್ವಲ್ಪ ಬಲವಂತವಾಗಿ ಹೇಳ್ಬಹುದು, ಇದನ್ನ ಮಾಡಬೇಡ, ಇದೇ ಸರಿ ಅಂತ. ಯಾಕೆ? ತಂದೆಗೆ ಗೊತ್ತು ಈ ರೀತಿಯಲ್ಲಿ ನೀ ಕನ್ಫ್ಯೂಸ್ ಆಗುವ ಒಂದು ಚಾನ್ಸ್ ಇದೆ ಅಂತ. ಅದನ್ನು ನಾವು ತಪ್ಪು ಅರ್ಥ ಮಾಡ್ಕೋಬಾರ್ದು. ಒಂದೊಂದ್ಸಲಿ ಪ್ರಭುಪಾದವರು ಆ ಒಂದು ಏನ್ ಹೇಳ್ಬೋದು, ಒಂದು ಕರುಣೆಯಿಂದ ಎಲ್ರಿಗೂ ಈ ಒಂದು ಆದಷ್ಟು ಬೇಗ ಈ ಕಲಿಯುಗದಲ್ಲಿ ಈ ಒಂದು ಜ್ಞಾನ ತಲುಪಿಸ್ಬೇಕು, ದಿವ್ಯ ಜ್ಞಾನ ತಲುಪಿಸ್ಬೇಕು ಅಂತ ಪ್ರಭುಪಾದವರು ಆ ಥರ ಹೇಳಿರ್ಬೋದು. ಆದ್ರೆ ಅದರ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಬೇಗ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆ ಟೈಮ್ ಇಲ್ಲ, ನಾವು ಆಲ್ರೆಡಿ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಓಡ್ತಾ ಇರುತ್ತೆ ಕಲಿಯುಗದಲ್ಲಿ. ಸೊ ಆದಷ್ಟು ಬೇಗ ನಮಗೆ ಸ್ಟ್ರೈಟ್ ಆಗಿ ಕನ್ಕ್ಲೂಷನ್ ಕೊಟ್ಬಿಟ್ರೆ ನಾವು ಅದನ್ನ ಅಭ್ಯಾಸ ಮಾಡ್ಬೋದು. ಯಾಕಂದ್ರೆ ಕನ್ಕ್ಲೂಷನ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಮತ್ತೆ ಅಭ್ಯಾಸ ಹೇಗಪ್ಪ ಮಾಡೋದು? ನಾವು ಅದನ್ನೇ ಹುಡುಕ್ತಾ ಇದ್ರೆ, ನಮ್ಮ ಗುರಿ ಏನು ಅಂತ ಕ್ಲಿಯರ್ ಇದ್ದಿದ್ರೆ ಮತ್ತೆ ನಾವು ಹೇಗೆ ಮುಂದುವರಿಯೋದು? ಸೊ ಗುರಿಯನ್ನು ಫಸ್ಟ್ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ಪ್ರಭುಪಾದು, ಆಮೇಲೆ ಅದು ಮುಂದುವರಿಯೋದು ಅದು ಬಹಳ ಸಮಯ ಬೇಕು. ಅದಕ್ಕೆ ಜನ್ಮಾಂತರದ ಅದು ಒಂದು ಪ್ರಯಾಣ. ಅದು ಈಗ ಶುರು ಮಾಡಿದ್ದೀವಿ, ಆದ್ರೆ ಗುರಿನೇ ಕ್ಲಿಯರ್ ಇಲ್ಲ ಅಂದ್ರೆ, ಈಗ ಹೊರಗಿನ ಸಮಾಜದಲ್ಲಿ ಎಷ್ಟೋ ಜನರಿಗೆ ಗುರಿನೇ ಗೊತ್ತಿಲ್ಲ. ಮನುಷ್ಯ ಜೀವನದ ಗುರಿ ಏನು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಆಧ್ಯಾತ್ಮಿಕ ಜಗತ್ತಲ್ಲಿ ಏನ್ ಗುರಿ ಅದು ಇನ್ನೊಂದು ವಿಷಯ. ಸೊ ಗುರಿನೇ ಇಲ್ದಿದ್ರೆ ಮತ್ತೆ ನಾವು ಮುಂದುವರಿಯಕ್ಕೆ ಸಾಧ್ಯವೇ ಇಲ್ಲ, ಇಲ್ಲೇ ನಾವು ತಿರುಗಾಡ್ತಾ ಇರ್ತೀವಿ ಅಂತ ಪ್ರಭುಪಾದ ಏನ್ ಮಾಡಿದ್ದಾರೆ, ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಮುಂಚೆ ನೀವು ಜಾಸ್ತಿ ಹುಡುಕಕ್ಕೆ ಹೋಗ್ಬೇಡಿ, ಎಷ್ಟೋ ಆಚಾರ್ಯರು ಆಲ್ರೆಡಿ ಹುಡುಕಿ ಈ ಕನ್ಕ್ಲೂಷನ್ ಕೊಟ್ಬಿಟ್ಟಿದ್ದಾರೆ, ನೀವು ಇದನ್ನ ಸ್ಟ್ರೈಟ್ ಆಗಿ ನೀವು ಅನುಸರಿಸಿ. ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಆದ್ರೂ ನಿಮಗೆ ಸಂಶಯ ಇದ್ರೆ ನೀವು ಸ್ವಲ್ಪ ಸಮಯ ತಗೊಂಡು ಚರ್ಚೆ ಮಾಡಿ ನೀವು ಆಮೇಲೆ ಅರ್ಥ ಮಾಡ್ಕೋಬಹುದು. ಅಂದ್ರೆ ಯಾರು ಬಲವಂತ ಏನು ಮಾಡ್ತಾ ಇಲ್ಲ, ಅಂದ್ರೆ ಈಗಲೇ ನೀವು ಅದನ್ನೇ ಒಪ್ಕೋಬೇಕು ಅಂತ. ನೀವು ಆದಷ್ಟು ನೀವು ಮಾಡ್ಬೋದು, ಮತ್ತೆ ನಿಮ್ಮ ಸಾಕ್ಷಾತ್ಕಾರದಿಂದ ನೀವು ಇನ್ನೂ ಅರ್ಥ ಮಾಡ್ಬೋದು. ಓದಿದ್ರೆ ಬಲವಂತ ಮಾಡ್ತಿರೋದ ಅನ್ಸುತ್ತೆ, ಅದಕ್ಕೆ ನಿಮ್ಮ ಸಾಕ್ಷಾತ್ಕಾರ ಅದ್ರ ಜೊತೆ ಬರಬೇಕು. ಬಲವಂತ ಅನ್ಸಿದ್ರೆ ಬಿಟ್ಬಿಡಿ, ಅದನ್ನು ನೀವು ಓದ್ಬೇಕಾಗಿದೆ. ನಿಮ್ಮ ಸಾಕ್ಷಾತ್ಕಾರ ನಿಮ್ಮ ಅಭ್ಯಾಸದಿಂದ ನೀವು ಸಾಧನೆ ಮಾಡಿದಾಗ ನಿಮಗೆ ಬರುವಂತಹ ಒಂದು ಸಾಕ್ಷಾತ್ಕಾರ, ಅದರ ಮೂಲಕ ನಿಮಗೆ ಅರ್ಥ ಆಗುತ್ತೆ. ಸೊ ಅವಾಗ ಏನು ಸಂದೇಹ ಇರೋದಿಲ್ಲ. ಸೊ ಆ ಥರ ನೀವು ಅದನ್ನ ಸೈಡಿಗೆ ಇಡ್ಬೋದು, ಪರವಾಗಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ತುಂಬಾ ಇವಾಗ ಲೇಟ್ ಆಗಿದೆ. ಸೊ ಇವತ್ತಿನ ಕಾರ್ಯಕ್ರಮ ಇಲ್ಲೇ ಮುಗಿಸೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜಯ, ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಹರೇ ಕೃಷ್ಣ. ಇವತ್ತಿನ ಕ್ಲಾಸ್ನಲ್ಲಿ ಪ್ರಭುಗಳು ಕಲಿಯ ಪ್ರಭಾವ ಹೇಗಿರುತ್ತೆ, ಮತ್ತೆ ಅದರಿಂದ ನಾವು ಯಾವ ರೀತಿ ವಿಚಲಿತ ಆಗ್ತಿದ್ವಿ, ಮತ್ತೆ ಇದಕ್ಕೆ ಪರಿಹಾರ ಭಾಗವತ. ಮತ್ತೆ ಕೃಷ್ಣ ಸ್ವಧಾಮಕ್ಕೆ ಹೋದ್ಮೇಲೆ ಅರ್ಜುನದ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಮತ್ತೆ ಅರ್ಜುನನ್ಗೆ ಕಂಪೇರ್ ಮಾಡ್ತಾ ನಮ್ಮ ಪದವಿಗಳ ಬಗ್ಗೆ
ಪಡೆದೇನೆ ವಿನಮ್ರತೆಯಿಂದ ಹೇಗೆ ಭಕ್ತಿ ಸೇವೆ ಮಾಡಬೇಕು ಅನ್ನೋದು ವಿಚಾರ ಹೇಳಿದ್ರು. ಮತ್ತು ಯುಧಿಷ್ಠಿರ ಮಹಾರಾಜು ಹೇಗೆ ದೇಹ ಬಿಡೋದಕ್ಕೆ ಮುಂಚೆ ಯಾವ ರೀತಿ ಅವರು ತಯಾರಿ ಮಾಡ್ಕೊಳ್ತಾ ಇದ್ರು ಅದ್ರ ಬಗ್ಗೆ ವಿಚಾರನ ಹೇಳಿದರು. ಜೊತೆಗೆ ನಾವು ಯಾವ ರೀತಿ ದೇಹ ಬಿಡೋಕ್ಕೆ ಮುಂಚೆ ನಮ್ಮದು ಪರಿಸ್ಥಿತಿ ಏನು, ನಾವು ಯಾವ ರೀತಿ ಅದನ್ನು ತಯಾರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದರು. ಜೊತೆಗೆ ಆಚಾರ, ವಿಚಾರ, ಪ್ರಚಾರ ಮತ್ತು ಶುದ್ಧತೆ ಬಗ್ಗೆ ವಿಚಾರನ ತುಂಬ ಚೆನ್ನಾಗಿ ಪ್ರಭುಗಳು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ವಂದನೆಗಳನ್ನ ತಿಳಿಸ್ತಾ ಮತ್ತು ಅವರಿಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರನ ಹೇಳೋದ್ರ ಮೂಲಕ ನಮ್ಮ ಕೃತಜ್ಞತೆನ ಅವ್ರಿಗೆ ತೋರಿಸೋಣ.